ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ವಂದನೆಗಳು. ಇವತ್ತು ಈ ಒಂದು ಸುದ್ದಿಗೋಷ್ಠಿ ಕರೆಯಲು ಕಾರಣ ಏನಂದರೆ, ಇದೊಂದು ಸಾರ್ವಜನಿಕ ಉದ್ದೇಶ ಅಷ್ಟೇ. ಇಲ್ಲಿ ಯಾರನ್ನ ವೈಯಕ್ತಿಕ ಟಾರ್ಗೆಟ್ ಅಂತ ಏನಿಲ್ಲ. ಒಂದು ಊರಿನ ಒಂದು ಸಮಗ್ರ ಅಭಿವೃದ್ಧಿ ಬಗ್ಗೆ ಒಂದು ಸರ್ಕಾರ ಸುತ್ತೋಲೆ ಐತೆ. ಕಂದಾಯ ಶಾಖೆ 2 ಅಂತೇಳಿ ಒಂದು ಪುಸ್ತಕ, ಅದು ಸರ್ಕಾರನೇ ಹೊರಡಿಸ್ತಕ್ಕಂಥ ಒಂದು ಸುತ್ತೋಲೆ. ಇದು 2012ರಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಈಗ ಏನಾಗಿದೆ, ಈ ಸುತ್ತೋಲೆಯಲ್ಲಿ ಏನು ಹೇಳ್ತಾನೆ, ಸಾರ್ವಜನಿಕ ಹೊಣೆಗಾರಿಕೆ, ನಗರಸಭೆ ಪುರಸಭೆಗಳ ಆಡಳಿತವನ್ನು ಚುರುಕುಗೊಳಿಸುವ ಹಾಗೂ ಸಾರ್ವಜನಿಕ ಹೊಣೆಗಾರಿಕೆಯ ಬಗ್ಗೆ ಅಂಥೇಳಿ ಒಂದು ಸುತ್ತೋಲೆ ಹೊರಡಿಸಿದ್ದಾರೆ. ಅಂದರೆ ಏನು, ಅದರಲ್ಲಿ ಇವಾಗ ಏನು ಹೇಳ್ತಾನೆ, ಕಡ್ಡಾಯವಾಗಿ ಈ ಸಾರ್ವಜನಿಕ ಸಂದರ್ಶನ 10 ಅದರಲ್ಲಿ ಬರ್ತಕ್ಕಂಥ ಒಂದು ಸುತ್ತೋಲೆ ನಂಬರ್ ಹೇಳ, ಆ ಸುತ್ತೋಲೆ ಒಂದು ಸುತ್ತೋಲೆ ಹೊರಡಿಸಿದ್ದಾರೆ. ಆ ಸುತ್ತೋಲೆಯಲ್ಲಿ 11ನೇದು ಸುತ್ತೋಲೆ ನಂಬರ್ ಹೇಳ್ತೀನಿ ಇಲ್ಲಿ. ಇದು ನಗರಸಭೆ ಪುರಸಭೆಗಳ ಆಡಳಿತವನ್ನು ಚುರುಕುಗೊಳಿಸುವ ಬಗ್ಗೆ ಹಾಗೂ ಸಾರ್ವಜನಿಕ ಹೊಣೆಗಾರಿಕೆಯ ಬಗ್ಗೆ. ಸುತ್ತೋಲೆ ಸಂಖ್ಯೆ PONI/ADM/PA/9596, ಪೌರಾಡಳಿತ ನಿರ್ದೇಶನಾಲಯ, ಬೆಂಗಳೂರು, ದಿನಾಂಕ 18/1/1996. ಅಂದರೆ ಅಲ್ಲಿಂದ ಇಲ್ಲಿವರೆಗೂ ಇದು ಚಾಲ್ತಿಗಿರ್ತಕ್ಕಂಥ ಒಂದು ಸುತ್ತೋಲೆ. ಇದ್ರ ಬಗ್ಗೆ ಇಲ್ಲಿ ಏನು ಹೇಳ್ತೇನೆ, ನಾವು ಈ ಬಗ್ಗೆ ಈಗಾಗಲೇ ಎಲ್ಲ ಸರ್ಕಾರದ ಗಮನಕ್ಕೂ, ನಾನು ಕೌನ್ಸಿಲರ್ ಆಗೋಕ್ಕಿಂತ ಮುಂಚೆನೂ, ಕೌನ್ಸಿಲರ್ ಆದಮೇಲೂ ಇದನ್ನು ಲೆಟ್ರ್ ನಾನು ಎಲ್ಲ ಜಿಲ್ಲಾಧಿಕಾರಿ, ಪೌರಾಡಳಿತ ಎಲ್ಲರೂ ನಾನು ಸುತ್ತೋಲೆನ ಲೆಟ್ರ್ ಬರೆದಿದ್ದೀನಿ. ಏನಂದರೆ, ಇದು ಒಂದು ಸಾರ್ವಜನಿಕ 3 ಗಂಟೆಯಿಂದ 5:15ವರೆಗೂ ಕೂತ್ಕೊಂಡು ಅದೇನು ಕಚೇರಿ, ಇದು 11 ಇದರಲ್ಲಿ ಬರ್ತಕ್ಕಂಥ 15 ಸಾರ್ವಜನಿಕ ಸಂದರ್ಶನ. ಸ್ಥಳೀಯ ದಿನ ಸಾಯಂಕಾಲ 3 ಗಂಟೆಯಿಂದ 5 ಗಂಟೆವರೆಗೆ ಸಾರ್ವಜನಿಕ ಭೇಟಿಗೆ ಅವಕಾಶ ನೀಡಬೇಕು. ಸಾರ್ವಜನಿಕರು, ಪೌರಾಯುಕ್ತರು, ಮುಖ್ಯಾಧಿಕಾರಿಗಳನ್ನು ಅವರುಗಳು ಗೈರು ಹಾಜರಿ ಇದ್ದಲ್ಲೂ ಕಚೇರಿಯ ವ್ಯವಸ್ಥಾಪಕರು ಚೀಟಿ ಮಾಡಿ, ಅಂದರೆ ಇದನ್ನು ಭೇಟಿ ಮಾಡಬೇಕು. ಸಾಧ್ಯವಾದಷ್ಟು ಈ ಪೌರಾಯುಕ್ತರು ಹಾಗೂ ಮುಖ್ಯಾಧಿಕಾರಿಗಳು ಮತ್ತು ವ್ಯವಸ್ಥಾಪಕರು ಅಥವಾ ಕಂದಾಯ ಇವರೆಲ್ಲ ಏನು ಸಂಜೆ 3 ಗಂಟೆಯಿಂದ 5 ಗಂಟೆವರೆಗೆ ತಮ್ಮ ಕಚೇರಿಯಲ್ಲಿದ್ದು ಸಾರ್ವಜನಿಕ ಸಂದರ್ಶನವನ್ನು ನೀಡಬೇಕು. ಅಂದರೆ ಅರ್ಜಿಗಳನ್ನು, ಸಾರ್ವಜನಿಕ ಕುಂದುಕೊರತೆಗಳನ್ನು ಇತ್ಯರ್ಥಪಡಿಸಬೇಕು. ಇಲ್ಲಿ ಹೇಳ್ತಾನೆ 11ರಲ್ಲಿ, ಸಾರ್ವಜನಿಕರಿಂದ ಬಂದ ಅರ್ಜಿಗಳಲ್ಲಿ ಈ ಮೇಲಿನ ಅಗತ್ಯ ದಾಖಲಾತಿಗಳು ಇದೆಯೇ ಇಲ್ಲವೇ ಎಂಬುದನ್ನು ಪರಿಶೀಲಿಸಿ ಕಚೇರಿ ವ್ಯವಸ್ಥಾಪಕರು, ಕಂದಾಯ ಅಥವಾ ಪ್ರಥಮ ದರ್ಜೆ ಸಹಾಯಕರು ಇವರೆಲ್ಲ ಏನು ಸೇರ್ಕೊಂಡು ಇವರೆಲ್ಲ ಏನು ಅಂತಂದರೆ ದಿನನಿತ್ಯ ಬರ್ತಕ್ಕಂಥ ಅರ್ಜಿಗಳನ್ನ ಅವನ್ನ ವಿಲೇಪಡಿಸ್ಬೇಕು. ಮತ್ತು ಪ್ರತಿ ತಿಂಗಳು ಇದನ್ನು ಅಪ್ಡೇಟ್ ಮಾಡಬೇಕು. ಇವರು ಯಾರಿಗೆ, DMAಗೆ, DCಗೆ ಇವರೆಲ್ಲ ಇದನ್ನು ಅಪ್ಡೇಟ್ ಮಾಡಬೇಕು. ಎಷ್ಟು ಅರ್ಜಿ ಔಟ್ಡೋರು, ಇಂಡೋರು, ಅಂದರೆ ವಿಲೇವಾರಿ ಮಾಡೋದನ್ನು ಇವರು ಪ್ರತಿ ದಿವಸ ಅದನ್ನು ಸಾರ್ವಜನಿಕರಿಗೆ ಉತ್ತರ ಕೊಡಬೇಕು ಇವರು ಅಂತ ಈ ಸುತ್ತೋಲೆಯಲ್ಲಿದೆ. ಆ ಸುತ್ತೋಲೆ ನಿಮಗೆಲ್ಲ ಒಂದು ಪ್ರತಿ ಕೊಟ್ಟಿದ್ದೀನಿ. ಮತ್ತು ಇಲ್ಲಿ ಇನ್ನೊಂದು ಹೇಳ್ತೇನೆ ನೋಡಿರಿ, ಪುರಸಭೆ ಪ್ರವೇಶ ದ್ವಾರದಲ್ಲಿ ಈ ಮೇಲಿನ ನಿಯಮಗಳನ್ನು ಒಳಗೊಂಡ ಫಲಕವನ್ನು ತಾಕೀತು ಮಾಡಿ ಅಲ್ಲಿ ಅಂಟಾಕಬೇಕಾದ್ರೆ ಆ ಫಲಕದಲ್ಲಿ ಇವನ್ನೆಲ್ಲ ಏನೇನು ಇಷ್ಟು ನಾವು ಔಟ್ಡೋರ್ ಏನು ಮಾಡಿ ಇದು ಪ್ರತಿದಿನ ಆಗೋದನ್ನು ಅವ್ರು ಅಪ್ಡೇಟ್ ಮಾಡಬೇಕು ಅಂತ ಅದರಲ್ಲಿ ಇದೆ. ಮತ್ತು ಈ ಬಗ್ಗೆ ಇತ್ತೀಚೆಗೆ ಚೀಫ್ ಸೆಕ್ರೆಟರಿ ಅವರು ಕೂಡ ಒಂದು ಆದೇಶ ಹೊರಡಿಸ್ತಾರೆ. ಈಗ ಒಂದು ತಿಂಗಳೇನಾಗಿದೆ ಅದು ಇದೆ. ಏನಂತ, ಸಾರ್ವಜನಿಕ ಏನೇ ಬರೀ ಮೀಟಿಂಗ್ ಅಂತ ಹೋಗ್ತಾ ಇದ್ದರೆ ಸಾರ್ವಜನಿಕರು ಕೆಲಸ ಮಾಡೋರು ಯಾರು 3 ಗಂಟೆಯಿಂದ ನೀವು 5:15 ಕೂತು ಕೆಲಸ ಮಾಡಬೇಕು ಕಡ್ಡಾಯವಾಗಿ ಅಂತ ಅವ್ರು ಸುತ್ತೋಲೆ ಕೂಡ ಹೊರಡಿಸಿದ್ದಾರೆ. ಇದು ಒಂದು ತಿಂಗಳು ಒಳಗಡೆನೇ ಇದೆ ಅದು ಸುತ್ತೋಲೆ. ಇಷ್ಟೆಲ್ಲ ಇದ್ದರೂ ಕೂಡ ಯಾಕೆ ಅಧಿಕಾರಿಗಳು ನಗರದಲ್ಲಿ ಬರೀ ಮೀಟಿಂಗ್ ಅಂತ ಹೋಗ್ತಾರೆ, ಸಾರ್ವಜನಿಕರು ಕೆಲಸ ಮಾಡೋರು ಯಾರು? ಅದಕ್ಕೆ ನಾನು ಇವತ್ತು ಈ ಸುದ್ದಿಗೋಷ್ಠಿ ಕರೆಯೋ ಉದ್ದೇಶ ಅಷ್ಟೇ. ನಾವು ಇವಾಗ ಇದನ್ನು ಈಗ ಕೂಡ ಎಲ್ಲ ಬರೆದಿದ್ದು ಆಗಿದೆ. ನೆಕ್ಸ್ಟ್ ನಾನು ಸಾಮಾನ್ಯ ಸಭೆಗೆ ಇದನ್ನು ಅಜೆಂಡಾದಲ್ಲಿ ಕೂಡ ತರ್ತಾಯಿದ್ದೀನಿ. ಇದೊಂದು ಸಾರ್ವಜನಿಕರ ಗಮನಕ್ಕೆ ಇರಲಿ. ಯಾಕೆಂದರೆ ಪ್ರತಿಯೊಬ್ಬರು ಇವಾಗೆಲ್ಲ ಕೇಳ್ತಾರೆ, ತಾವು ಕೂಡ ಮಾಧ್ಯಮ ಮಿತ್ರರು ಎಲ್ಲರೂ ಈ ಬಗ್ಗೆ ಇದನ್ನು ಕೂಡ ನೀವು ಅದನ್ನು ಸರ್ಕಾರದ ಗಮನಕ್ಕೆ ತರಬೇಕು. ಏನಾಗಿದೆ, ಈಗ ಅಧಿಕಾರಿಗಳು ಇರ್ತಿಲ್ಲ, ಕೂರ್ತಲೇ ಇಲ್ಲ. ಮಧ್ಯಾಹ್ನ 3 ಗಂಟೆ ಆಗ್ತೀನಿ ಬರೀ ಮೀಟಿಂಗ್ ಏನನ್ನ ಕೇಳಿ ನನಗೆ ಆ ಮೀಟಿಂಗ್ ಇದೆ, ಈ ಮೀಟಿಂಗ್ ಇದೆ, ಆಮೇಲೆ ಸ್ವಿಚ್ ಆಫ್ ಮಾಡಿಬಿಡ್ತಾರೆ. ಇದೆಲ್ಲ ಯಾಕೆ? ಅದಕ್ಕೋಸ್ಕರ ಇದು ಸಾರ್ವಜನಿಕರು ಗಮನಕ್ಕಿರಲಿ ಅಂಥೇಳಿ, ಮತ್ತು ಈ ಬಗ್ಗೆ ನಾವು ಹೋರಾಟ ಕೂಡ ಮಾಡ್ತೀವಿ. ನಾವು ಎಲ್ಲ ದೊಡ್ಡವ್ರ ಗಮನಕ್ಕೆ ಏನಿದೆ ಅವ್ರ ಗಮನಕ್ಕೆ ಕೂಡ ನಾನು ತಂದಿದ್ದೀನಿ. ಸೊ ಇದನ್ನು ನಾವು ಇವ್ರೇನಾದ್ರು ಬೇಗ ಈ ಬಗ್ಗೆ ಎಚ್ಚೆತ್ಕೊಂಡು ಕೊಡಲಿಲ್ಲ ಅಂದರೆ ನಾವು ಇನ್ನೇನು ಅವಕಾಶ ಎಲ್ಲ ನ್ಯಾಯಾಂಗ ಮೊರೆ ಹೋಗ್ಬೇಕಾಗ್ತದೆ. ಸಾರ್ವಜನಿಕ ಹಿತದೃಷ್ಟಿಯಿಂದ ನ್ಯಾಯಾಂಗ ಮೊರೆ ಅನಿವಾರ್ಯವಾಗ್ತದೆ. ಎಲ್ಲ ಸುತ್ತೋಲೆ ಇವಾಗ ಯಾವುದೋ ಈ ಆಸ್ತಿ ಬಗ್ಗೆ ಸುತ್ತೋಲೆ ಜಾರಿಗೆ ಬರ್ತೈತೆ. ಎಷ್ಟೋ ಸುತ್ತೋಲೆಗಳ್ನ ನೆಪ ಹೇಳ್ತಾರೆ, ಏನೋ ಇಂಥ ಸುತ್ತೋಲೆ ಇದೆಯಪ್ಪ ಸರ್ಕಾರದ ಆರ್ಡ್ರು ಅಂತಾರೆ. ಇಂಥ ಒಂದು ಪ್ರಮುಖವಾದ ಸಾರ್ವಜನಿಕ ಜವಾಬ್ದಾರಿ ಇರ್ತಕ್ಕಂಥದ್ದು ಯಾಕೆ ಇದು ಜಾರಿಗೆ ಬಂದಿಲ್ಲ? ಇದಕ್ಕೆ ಅವ್ರು ಎಂಡಾರ್ಸ್ಮೆಂಟ್ ಕೊಡಲಿ, ಇದಿಲ್ಲ ಅಂತ ಅವ್ರಿಗೆ ನಮ್ಗೆ ಹಿಂಬರ ಕೊಡಲಿ.
ಈ ಸುತ್ತಲೇ ನಮಗಿದು ಅಪ್ಲಿಕೇಬಲ್ ಇಲ್ಲ ಅಂತ ಎಂಡರ್ಸ್ಮೆಂಟ್ ಕೊಡಲಿ. ಯಾಕೆ ಇವೆಲ್ಲ ಇಂಥವ್ರ ಬಗ್ಗೆ ಯಾಕೆ ಯಾರೂ ಜವಾಬ್ದಾರಿ ತಗೊಂತಿಲ್ಲ? ನಾನು ಎಷ್ಟೆಲ್ಲ ಪತ್ರ ಬರೆದಿದ್ದೀನಿ. ನನಗೆ ನಾನು ಸಾರ್ವಜನಿಕರು ಸರಿದಾನ ಸಾರ್ವಜನಿಕರ ಗಮನಕ್ಕೆ, ಯಾಕೆಂದ್ರೆ ನಾವು ಸುಮ್ಮನೆ ಕೂರ್ತಿಲ್ಲ, ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಬಂದಿದ್ದೀವಿ. ಜನಗಳಿಗೆ ಏನಾದರೂ ಒಂದು ಹೊಸದು ಕೊಡಲೇಬೇಕು, ಅಲ್ಲಿ ಶಿಸ್ತು ಬರಲೇಬೇಕು, ಆ ಕಚೇರಿಯಲ್ಲಿ ಶಿಸ್ತು ಬರಲಿ ಅನ್ನೋ ಒಂದು ಉದ್ದೇಶ. ಆದರೆ ಸ್ವಲ್ಪ ಸಹಕಾರದ ಕೊರತೆ ಇರೋದ್ರಿಂದ ಎಲ್ಲರಿಗೂ ನಾನು ಆದಷ್ಟು ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದೀನಿ. ಎಲ್ಲ ಸದಸ್ಯರು ಕೂಡ ನಮ್ಮ ಜೊತೆ, ಅಂದರೆ ಪಕ್ಷ ಬಿಟ್ಟು, ಇದು ಪಕ್ಷದ ವಿಚಾರ ಅಂತಲ್ಲ, ಇದೊಂದು ಊರಿನ ಒಂದು ಅಭಿವೃದ್ಧಿ. ಒಂದು ಅರ್ಜಿಗೆ ಬೆಲೆ ಸಿಕ್ಕಲಿಲ್ಲ ಅಂದರೆ ಅಲ್ಲೇ ಆಫೀಸ್ ಅದಿದ್ದು ಅದು ಜೀವಂತ ಅಲ್ಲ ಅನ್ನೋ ಅರ್ಥ ಅಷ್ಟೇ. ಅದಕ್ಕೋಸ್ಕರ ಆ ಒಂದು ಅರ್ಜಿಗೆ ಬೆಲೆ ಸಿಕ್ಕಬೇಕು. ಒಂದು ಅರ್ಜಿಗೆ ಬೆಲೆ ಸಿಕ್ಕಲಿ, ಈ ಸುತ್ತೋಲೆ ನಿಯಮ ಏನಿದೆ, ಸುತ್ತೋಲೆ ನಿಯಮದಂತೆ ಕಾಪಾಡಲಿ. ಇದು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಅಷ್ಟೇ, ಇದನ್ನು ಅವರು ಖಂಡಿತ ಇದೊಂದು ಜವಾಬ್ದಾರಿ ಕೆಲಸ ಇದೆ ಎಲ್ಲರದು. ಸರ್ಕಾರಿ ಕೆಲಸ, ದೇವರ ಕೆಲಸ ಅದು ಬೋರ್ಡ್ ಹಾಕ್ತಾರೆ ಅಲ್ಲೆಲ್ಲ ಆದರೆ ಏನಿದು ನನಗೆ ಆಶ್ಚರ್ಯ ಆಗ್ತೈತೆ. ನಡತೆಗೂ ಕೃತಿಗೂ ಏನು ವ್ಯತ್ಯಾಸ ಇದು ಅನ್ನೋದಕ್ಕೆ ಒಂದು ಭಾಳ ಬೇಜಾರಾಗಿ ನಾನು ಇದನ್ನು ಒಂದು ಅಂತಿಮವಾಗೇ ಇದೆ. ಯಾಕೆಂದರೆ ನಾವು ಅಧಿಕಾರ ಇದ್ದು ಏನೂ ಮಾಡಲಿಲ್ಲ ಅನ್ನೋದಲ್ಲ, ನಾವು ಅದು ಮೊದಲಿಂದಲೂ ಈ ಬಗ್ಗೆ ಹೋರಾಟ ಮಾಡ್ಕೊಂಡು, ಅರ್ಜಿ ವಿಲೇವಾರಿ ಹೋರಾಟ ಸಮಿತಿ ಕೂಡ ನಾವು ಮಾಡ್ಕೊಂಡಿದ್ದವರು, ನಮ್ಮೆಲ್ಲ ಕೆಲವು ಹಳೆ ಸ್ನೇಹಿತರಿಗೆಲ್ಲ ಗೊತ್ತು. ಆದರೆ ನಮ್ಮ ಕೈಲಾದಷ್ಟು ನಾವು ಮಾಡ್ಕೊಂಡು ಬಂದ್ವಿ. ಈಗ ಜನ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ, ನಾವೇನಾದ್ರು ಒಂದು ಜನಕ್ಕೆ ಇದನ್ನು ಚುರುಕು ಮುಡಿಸಿ ಈ ಒಂದು ಸಾರ್ವಜನಿಕರ ಅಲೆದಾಟಕ್ಕೆ ಮುಕ್ತಿ ಕೊಡಬೇಕು ಅನ್ನೋ ಒಂದು ಅಂತಿಮ ಒಂದು ಇದಕ್ಕೆ ಬಂದಿದ್ದೀನಿ. ಈ ಬಗ್ಗೆ ನಾವು ಇವರೇನಾದರೂ ಕೂಡಲೇ ಕ್ರಮ ತಗೊಂಡಿದ್ರೆ ನಾವು ನ್ಯಾಯಾಂಗ ಹೊರೆ ಹೋಗೋದು ಅನಿವಾರ್ಯ ಆಗ್ತೈತೆ. ನಾಳೆ ಅದಕ್ಕೆ ದಂಡ, ನಷ್ಟ, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಯಾರೇ ಆಗಿರಲಿ. ಹೌದು ಸರ್. ಎಷ್ಟು ದಿನ ಆಫೀಸಿಗೆ ಬಂದಿದ್ದಾರೆ ಅಂದರೆ ಕಳೆದ 15 ದಿವಸ ಸರ್, ಒಂದು 5-6 ದಿವಸ ಆಗಿರ್ಬೋದು ಸರ್. ರಜಾ ಮೀಟಿಂಗ್ ತೆಗೆದ್ರೆ. ಹೌದು ಸರ್, ಹೌದು 3 ದಿವಸ ಹೋದ್ರು. ಹೌದು ಸರ್. ಹೌದು ಸರ್. ಹೌದು ಸರ್. ನೆನ್ನೆಲ್ಲ ಸ್ವಿಚ್ ಆಫ್. ನೆನ್ನೆ ನಾವು ಈಗ ನಮ್ಮ ಜನಗಳು ಬಂದಾಗ ಈಗ ಇನ್ಚಾರ್ಜ್ ಒಂದು ದಿವಸ ಅವರು ಆಡಳಿತದಲ್ಲಿ ಇಲ್ಲ ಅಂದರೆ ಇನ್ಚಾರ್ಜ್ ಕೊಟ್ಟು ಹೋಗ್ಬೇಕು ಸರ್. ಆ ಬಗ್ಗೆನೂ ಇಲ್ಲ, ಅಲ್ಲಿ ಯಾರು ರೆಸ್ಪಾನ್ಸಿಬಿಲಿಟಿ ಅನ್ನೋದಿಲ್ಲ. ಹೌದು ಸರ್. 100% ಆಗುತ್ತೆ ಸರ್. ಅದಕ್ಕೆ ಅವ್ರಿಗೆ ಜಾಗೃತಿ ಮೂಡಿಸ್ತಾ ಇದ್ದೀನಿ. ನಾನು ಇವತ್ತು ಏನು ಹೇಳಿದ್ದೀನಿ, ಅಲ್ಲೆಲ್ಲ ಮನವಿ ಕೊಟ್ಟಿದ್ದೀನಿ ಸರ್. ನೋಡಿ, ಇಲ್ಲೇ ಕೊಟ್ಟಿದ್ದೀನಿ, ಅವ್ರಿಗೂ ಅಧ್ಯಕ್ಷರು ಕೊಟ್ಟಿದ್ದೀನಿ, DC ಅವ್ರಿಗೆ ಕೊಟ್ಟಿದ್ದೀನಿ. ಹೌದು ಸರ್. ಹೌದು, ತುಂಬ ಕೆಟ್ಟಿದೆ ಸರ್. ತುಂಬ ಈಗ ವಾತಾವರಣ ಕೆಡಬಾರ್ದು ಸರ್. ಹೌದು ಹೌದು ಸರ್. ಈಗ ತುರ್ತು ಪಾಪ ಲೋನಿಗೆ ಬರ್ತಾರೆ. ಈಗ ಬ್ಯಾಂಕುಗಳಿಗೆ ಇವರು ಇವಾಗ ಬ್ಯಾಂಕುಗಳು ಸಾಲಕ್ಕೆ ಬರ್ತಾರೆ, ಅಲ್ಲಿ ಒಂದು ಎಕ್ಸ್ಟ್ರಾಟ್ಗಳು ಬೇಕಾಗ್ತೈತೆ, ಅಥವಾ ಅವ್ರು ಏನೋ ಒಂದು ಡಾಕ್ಯುಮೆಂಟೇಶನ್ ಅಲ್ಲಿ ಸ್ಪಾನ್ಸರು. ಈಗ ಆ್ಯಕ್ಚುಲಿ ಇವತ್ತಿನ ಆಧುನಿಕಕ್ಕೆ ಹೆಂಗೆ ಅಂದರೆ ಎಲ್ಲ ಆನ್ಲೈನ್ ಆಗಬೇಕು. ಓಲಿ ಫಾಸ್ಟಲ್ಲಿ ಬಂದು ಅವ್ರನ್ನ ಕರೆದು, ನೀನು ಏನಕ್ಕೆ ಬಂದಿದ್ಯಾ, ನಿನ್ನ ಕೆಲಸ ಏನು, ನೀನು ಕಂದಾಯ ಕಟ್ಟಕ್ಕೆ ಬಂದಿದ್ಯಾ, ನೀನು ಕೂತ್ಕೋ ಇಲ್ಲಿ, ಕಡೆ ಅವ್ರದ್ದು ಕೆಲಸ ಮಾಡಿಕೊಡು, ಒಂದು ಶಿಸ್ತು ಅಲ್ಲೇ ಪ್ರಾಥಮಿಕ ಅಂತಲೇ ಅಲ್ಲಿ ಇದಾಗಿದೆ. ನನ್ನ ಪಕ್ಷ ಅಂತ ಹೇಳ್ತೀರಿ, ಎಲ್ಲ ಸದಸ್ಯರು ಕೂಡ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ಲಿ. ನಾನು ಬುಕ್ ಬರೆದಿದ್ದೀನಿ ಈ ಬಗ್ಗೆ, ಎಲ್ಲರಿಗೂ ಗೊತ್ತು. ಆದರೆ ಅದು ನನಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಅದು ಕಾರ್ಯೋನ್ಮುಖಕ್ಕೆ ಬರಲೇಬೇಕು ಅನ್ನೋದು ನನ್ನ ಆಸೆ ಅಷ್ಟೇ. ಆದ್ದರಿಂದ ಈಗ ಇದನ್ನು ಜಾಗೃತಿ ಅಂದರೆ ಇದು ನಡೀತಿರೋದು ಮಾತ್ರ ಅವರು ಪಾರದರ್ಶಕ ಆಡಳಿತ ಅಂತ ಹೇಳ್ತಾರೆ, ನನ್ನ ದಕ್ಷತೆ ಅಂತ ಎಲ್ಲ ಹೇಳ್ತಾರೆ. ಆದರೆ ದಕ್ಷತೆ ಎಲ್ಲಿ ಬರಬೇಕು? ಅದೇ ದಕ್ಷತೆಯಲ್ಲಿ, ಪ್ರಾಮಾಣಿಕತೆಯಲ್ಲಿ ಈಗ ಇನ್ಚಾರ್ಜ್ ಕೊಟ್ಟು ಮಾಡಬೇಕು ಅವರು. ಇವಾಗ ಸಾರಿ, ನಾನು ಹೇಳಿದ್ದೀನಿ, ಈಗ ಇವ್ರ ಕಚೇರಿ ಆದೇಶದಲ್ಲಿರೋ ಪ್ರತಿಯೊಬ್ಬರು ಅವ್ರ ಕೆಳಾಧಿಕಾರಿಗಳು ಬರೋಲ್ಲ, ಸ್ಪಂದಿಸಲ್ಲ ಅಂದರೆ ಅವ್ರನ್ನೂ ಸೇರಿ ನಾವು ಪಾರ್ಟಿ ಮಾಡೋಣ, ನಾವೆಲ್ಲರೂ ಮಾಡೋಣ. ನಾನು ಅದೇ ಹೇಳ್ತಿರೋದು, ಅವ್ರ ಮೇಲಾಧಿಕಾರಿ ಏನಿದ್ದಾರೆ ಅವರು ಕರೆಕ್ಟಾಗಿ ನಮ್ಗೆ ಎಂಡರ್ಸ್ಮೆಂಟ್ ಕೊಡಬೇಕು. ಈಗ ನಾವು ಕೂತ್ಕೊಂಡು ಸಿಟ್ಟಿಂಗೇ ಕೊಡ್ತಿಲ್ಲ ಅಂತ ಈಗ ನನ್ನ ಜೊತೆಗಿರ್ತಾರೆ, ನಾನು ಮಾತಾಡ್ತಿರ್ತೀನಿ, ಆದರೆ ಕೆಲಸ ಆಗಲಿಲ್ಲ ಅಂದರೆ ನಾನೇನು ಮಾಡೋಣ? ಈಗ ಕಿಟ್ಟಪ್ಪ ಯಾಕೆ 24 ಗಂಟೆ ಕೂತ್ಕೊಳ್ತಾನೆ ಅಂತ ಎಷ್ಟೋ ಜನ ಕೇಳಿದ್ದಾರೆ. ಆ ನೋವು ನನಗಿದೆ. ಇವಾಗ ನೀನು ಕೆಲಸ ಮಾಡಿದ್ರೆ ನಾನೇನು ಮಾಡೋಣ? ಈಗ ನೀನು ಸರ್ ನಿಮ್ಮ ಕೆಲಸ ಮುಗಿದ ತಕ್ಷಣ ಖಾಲಿ ಮಾಡಿ ಅಂತ ಬೋರ್ಡ್ ಹಾಕ್ರಿ ಅಂತ ಹೇಳಿದ್ದೀನಿ, ಇನ್ನೂವರೆಗೂ ಬೋರ್ಡ್ ಹಾಕಿಲ್ಲ. ನೀವು ಯಾರನ್ನ ಈಗ ಅಪಾಯಿಂಟ್ಮೆಂಟ್ ಕೊಡ್ರಿ, ಓಲಿ ಕೌನ್ಸಿಲರ್ಸ್ಗೆ ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡಿರಿ, ಇಲ್ಲ ಸಾರ್ವಜನಿಕರಿಗೆ ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡಿ. ಒಂದು ಡಿಸಿಪ್ಲಿನ್ ಬೇಡವಾ? ನಿಮ್ಮದು ಆಫೀಸ್ ಟೈಮಿಂಗ್ಸ್ ಎಷ್ಟಿಂದ ಎಷ್ಟೊತ್ತಿಗೆ ಸರ್? ನಮ್ಮದು ಬೆಳಗ್ಗೆ 10:30 ಸಂಜೆ 5:00. 10:00 5:00 ಯಾರು ಒಬ್ಬರು ಸಿಗಲ್ಲ. ಹೌದು ಸರ್. ನೀವು ಯಾವ ಇಲಾಖೆ ಇದ್ರಾಗ ಹೋದ್ರು ಒಬ್ಬರು ಇರಲ್ಲ. ಹೌದು. 5:30 6 ಗಂಟೆ ಮೇಲೆ ಎಲ್ಲರೂ ಬರ್ತಾರೆ. 8:00 9 ಗಂಟೆ ಹೌದು ಹೌದು ಹೌದು. ಇದು ಯಾವ ಆಡಳಿತ ಸರ್? ತಪ್ಪು, ನೀವು ಹೇಳೋದು ಕರೆಕ್ಟು. ಏನಾಗಿರುತ್ತೆ ಈಗ ಅದೇ ಹೇಳ್ತೀವಲ್ಲ ಸರ್, ಪರಿಸ್ಥಿತಿಯಲ್ಲಿ ಹೆಂಗೆ ಹೊಂದ್ಕೊಳ್ಳೋದು ಅಂತ ಅಲ್ಲ, ಏನಾಗಿದೆ ಈಗ ಬರಲ್ಲ.
ಹೌದು ಸಾರ್ವಜನಿಕ ಈಗ ನೀವು ತಪ್ಪು ಮಾಹಿತಿ ಹೋಗುತ್ತೆ. ಅದೇ ನೀವು ಈಗ ಅನೌನ್ಸ್ ಮಾಡಬೇಕು ಸರ್. ಇವರು ನಾಮಫಲಕದಲ್ಲಿ ಇವಾಗ ಮೂಮೆಂಟ್ ರಿಜಿಸ್ಟರ್ ಇರ್ತೈತಿ, ನಾನು ಇಂಥ ಕಡೆ ಹೋಗ್ತಾ ಇದ್ದೀನಿ, ಅಕಸ್ಮಾತ್ ಲೇಟ್ ಆಯಿತು, ನಾವು ಇಷ್ಟು ಗಂಟೆಯಿಂದ ವರ್ಕ್ ಮಾಡೋಣ, 8 ಗಂಟೆ 10 ಗಂಟೆವರೆಗೂ ಕೆಲಸ ಮಾಡಲಿ, ಹೋಗಲಿ, ಆ ಥರ ಪಬ್ಲಿಕ್ಸ್ ಬಿಟ್ಕೊಂಡೆ ಮಾಡಲಿ ಬಿಡ್ರಿ, ಅನೌನ್ಸ್ ಬಿಟ್ಟು. ನಾನು ಅದೇ ಹೇಳಿದ್ದೀನಿ ಸರ್. ಈಗ ನಾನು ಅದೇ ಅವ್ರ ಮುಂದೆ ವಾದ ಮಾಡ್ತಿರೋದು ಅಷ್ಟೇ. ಇವಾಗ ನೀವು ಬರಲ್ಲ ಎಲ್ಲೋ, ಅದನ್ನು ಜನಕ್ಕೆ ಮಾಹಿತಿ ಕೊಡಿ, ನೀವು ಸಾರ್ವಜನಿಕ ಮಾಹಿತಿ ಕೊಡಿ, ಏನಕ್ಕೆ ಅನ್ನೋದನ್ನ ಕೊಡಿ, ನೇರವಾಗಿ ಹೇಳ್ರಿ. ಇವಾಗ ಎಷ್ಟು ಅರ್ಜಿ ಬಂತು, ಎಷ್ಟು ನಾವು ಇರೋದೇ ಒಂದು ಆಡಳಿತ ನಡೆಯೋದೇ ಅರ್ಜಿಗಳಿಂದ. ಸಾರ್ವಜನಿಕ ಕುಂದುಕೊರತೆ ಅರ್ಜಿ ಅಂತ ಅದು ಇತಿಹಾಸದಿಂದ ಬಂದು ಒಂದು ಇಲಾಖೆ ಕರ್ತವ್ಯ ಸ್ಟಾರ್ಟ್ ಮಾಡೋದೇ ಅರ್ಜಿಯಿಂದ. ಆ ಅರ್ಜಿಗೆ ಬೆಲೆ ಇಲ್ಲ ಅಂದರೆ ಅದಕ್ಕೆ ಅರ್ಥ ಏನಿಲ್ಲ. ಈಗ ಏನು ಹೇಳ್ತಾರೆ, ನಾನು ಒಳ್ಳೆ ರೆವಿನ್ಯೂ ವಸೂಲಿ ಮಾಡ್ತಾಯಿದ್ದೀವಿ, ಸರಿ, ನಾವು ಇಷ್ಟು ಪರ್ಸೆಂಟೇಜ್ ಈ ಸೊತ್ತು ಕೊಡ್ತಿದ್ದೀವಿ ಅನ್ನೋದು ಅಷ್ಟೇ ಮುಖ್ಯ ಅಲ್ಲ. ಅಂಗಡಿಗಳು ಮುಗಿದು ಇಷ್ಟು ವರ್ಷ ಅದು ಏನು ಕ್ರಮ ತಗೊಂಡಿಲ್ಲ. ಹೌದು ಸರ್. ಅಲ್ಲಿ 10 ಲಕ್ಷ 15 ಲಕ್ಷ ಬಾಡಿಗೆ ಅಂತ ಬಿಟ್ಬಿಡ್ತೀರಿ, ಅವ್ರು ಬೀಗ ಹಾಕಲ್ಲ. ಹೌದು ಯಾರೋ ಅಮಾಯಕರು ಯಾರೋ ಕೇಳೋರಿಲ್ಲ ಅಂತ ಅಂತವಕ್ಕೆ ಬೀಗ ಹಾಕೊಂಡು ಬಂದಿದೆ. 3 ತಿಂಗಳು 4 ತಿಂಗಳು ಆಗಿದೆ ಬೀಗ ಹಾಕಿ, ಅವ್ರು ಯಾರು ಬಂದಿಲ್ಲ. ಅದು ಯಾರ ಮೇಲೆ ಹಾಕ್ತೀರಿ ಸರ್? ಅದು ತಪ್ಪು. ಏನು ಗೊತ್ತಾ, ಒಂದು ಅಂಗಡಿ ಬೀಗ ಹಾಕ್ಬೇಕಾದ್ರೆ ಅವ್ನು ನೋಟಿಸ್ ಕೊಡಬೇಕಾಗುತ್ತೆ ಸರ್. ನಮ್ಮದ್ರಲ್ಲಿ ನೋಟಿಸ್ ಕೊಟ್ಟು ಅಂಗಡಿ ಒಳಗಡೆ ಏನು ಪರಿಸ್ಥಿತಿ, ಈಗ ಅವನೇನೋ ಕೊಳೆದಿಕ್ಕೆ ಅಕಸ್ಮಾತ್ ಯಾವುದೋ ನಾಯಿ ಮಾಡಿ ಒಳಗೆ ಸೇರ್ಕೊಂಡಿರ್ಬೋದಪ್ಪ, ಸತ್ತೋಗ್ಬೋದಪ್ಪ, ಯಾರೋ ಅಲ್ಲಿ ಮಲಿಕೊಂಡಿರ್ಬೋದು ಸೈಡಲ್ಲಿ, ಸತ್ತೋಗ್ಬೋದಪ್ಪ, ಹುಷಾರಿ. ನಾನು ಹೇಳೋದು ಏನು ಬೇಕಾದ್ರೂ ಆಗ್ಬೋದು, ಏನೋ ತಂದು ಇಟ್ಟಿರ್ತಾರೆ, ಯಾರೋ ಒಂದು ಡಾಕ್ಯುಮೆಂಟ್ ಇಟ್ಟಿರ್ತಾರೆ. ನೀವು ಸಡನ್ನಾಗಿ ಬೀಗ ಹಾಕೋಕ್ಕೆ ಮುಂಚೆ ಒಂದು ಪ್ರಿಕಾಷನ್ ಕೊಟ್ಟು ಬೀಗ ಹಾಕಬೇಕು. ಏಕಾಏಕಿ ಬೀಗನೂ ಹಾಕೋಂಗಿಲ್ಲ, ಅದು ತಪ್ಪು. ನಾನು ಹೇಳಿದ್ದೀನಿ ಎಷ್ಟೋ ಸತಿ. ಅಂದರೆ ಸಲಹೆಗಳ್ನ ಏನು ಮಾಡ್ತಾರೆ ಅಂತಂದರೆ ಅದು ಒಂದೊಂದು ರೀತಿ ಯಾವುದೋ ಒತ್ತಡ ಪ್ರೆಜರ್ಗಳಿಗೆ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಅಂಗಡಿ ಮಳಿಗೆ ವಿಚಾರದಾಗೆ ಬಹಳ ವ್ಯವಹಾರ ನಡೀತಾ ಇದೆ. ಸರಿ ಸರ್, ಸರಿ ಬೀಗ ಹಾಕ್ತೀರಿ, ತಿರ್ಗಿ ಯಾರೋ ಬಂದ್ರು ಅಂತ ಅವ್ರು ಬೀಗ ಕೊಟ್ಟು ಅಂಗಡಿ ತೆಗೆಸ್ಬಿಟ್ಟು ಸರ್. ಅದು ಸರ್, ಇವರು ಆ ವಿಷಯದಲ್ಲಿ ಈ ಬೀಗ ಹಾಕೋ ಪ್ರೋಸೆಸ್ಸೇ ಇಲ್ಲ ಸರ್, ತಪ್ಪಿದೆ. ಬೀಗ ಜಡಿಯೋದು ಆ ಥರ 3 ಲಕ್ಷ 4 ಲಕ್ಷ ಬಾಡಿಗೆ ಇಟ್ಕೊಂಡಿದ್ದೀರಲ್ಲ, ನಿಮ್ಮ ಬಾಡಿ ಏನ್ ಮಾಡ್ತಾ ಇತ್ತು? ಅದೇ ಸರ್, ಈಗ ಬಾಡಿ ನೀವು ವಸೂಲಿ ಮಾಡ್ತೀರಾ? ಹೌದು. ನಾನು ಇನ್ನೊಂದು ಉದಾಹರಣೆ ಕೊಟ್ಬಿಡ್ತೀನಿ. ಒಂದು 20 ಲಕ್ಷ ರೂಪಾಯಿ ಯಾವನೋ ಒಬ್ಬ ಬಾಡಿಗೆ ಕಟ್ಟಬೇಕು. ಹೌದು. ಈಗ ಅವ್ನು ಬಾಡಿಗೆ ಕಟ್ಟರು ನೆಕ್ಸ್ಟ್ ಅವ್ರಿಗೆ ಕೊಡ್ತೀರಿ ಅಂತ ಗ್ಯಾರಂಟಿ ಇಲ್ಲ. ಹೌದು. ನೀವು ಆಕ್ಷನ್ ಮಾಡ್ತೀವಿ ಅಂತ. ಹೌದು. ಅವ್ರು ಅಂಗಡಿದ ಪರಿಸ್ಥಿತಿ 20 ಲಕ್ಷ ನಿಮಗೆ ಬಾಡಿಗೆ ಕಟ್ತಾರೆ ಅಂತ ಯಾವ ಗ್ಯಾರಂಟಿ ಸರ್? ಈಗ ಬಾಡಿಗೆ ಒಂದು ತಿಂಗಳು ಬಿಟ್ರೆ ಅದೇ 10,000 15,000 ನನಗೆ ಎಷ್ಟಿದೆ ಗೊತ್ತಿಲ್ಲ ಬಾಡಿಗೆ, ಅಷ್ಟು ಅವ್ರ ಅಕೌಂಟ್ಗಿಂತ ಜಾಸ್ತಿ ಆಗ್ತಾ ಇರ್ತದೆ. ಹೌದು. ನೀವು ಇವತ್ತು ಯಾಕೆ ಎಲ್ಲ ಬೀಗ ಹಾಕ್ಸಿ ಇದು ಮಾಡ್ತಾ ಇದ್ದೀರಾ ಸರ್? ಈಗ ಇನ್ನೊಂದು, ಈಗ ನೋಡಿ, ನಾವಿಲ್ಲಿ ಒಂದು ನಮ್ಮ ಸುಮಾರು ಸಬ್ಲೀಸ್ನವ್ರು ಇದ್ದಾರೆ. ಈಗ ಸುಂಕಪ್ಪ ಅಂತ ಸತ್ತೋದು. ಈಗ ಇಲ್ಲಿ ಹಳೆ ತರಕಾರಿ ಮಾರ್ಕೆಟ್ ಹತ್ರ ಒಬ್ಬ ಸುಂಕಪ್ಪ ಅಂತ ಇದ್ದರು ಸರ್. ಈಗ ಇಷ್ಟು ವರ್ಷ ತನಕ ಬಾಡಿಗೆ ವಸೂಲಿ ಅದು ಇಷ್ಟೇ ರೂಲ್ಸ್ ಅಂತ ಇದೆ, ಇಂದ್ಲದಾಲೆ ಲೆಕ್ಕಕ್ಕೆ ಬರಲ್ಲ ಅದು. ಹೌದು. ನಿಜ. ಈಗ ಆಕ್ಷನ್ ಮಾಡ್ಬೇಕು ಅದನ್ನ. ಅಲ್ಲ, ಅದಕ್ಕೆ ಸರ್ ಏನಿದೆ ಸರ್, ಒಂದು ನಿಮಿಷ, ಅವ್ನು ಸತ್ತೋದವನಿಗೆ 2-3 ನೋಟಿಸ್ ಕೊಡ್ತಾನೆ ನಮ್ಮಲ್ಲಿ. ಕಾಮನಾಗಿ ನೋಟಿಸ್ ಕೊಟ್ಬಿಟ್ಟು ಆಮೇಲೆ ಏನು ಮಾಡ್ತಾರೆ, ಪೇಪರ್ ಪಬ್ಲಿಕೇಶನ್ ಮಾಡಿ ಅವ್ರ ಕುಟುಂಬದವ್ರು ಯಾರಾದ್ರು ಇದ್ದರೆ ಅಥವಾ ಅವ್ರ ಆಸ್ತಿ ಇದ್ದರೆ ಅದನ್ನು ಮುಟ್ಕೊಳಕ್ಕಂತಾರೆ. ಒಂದು ಅಷ್ಟು ಪ್ರೋಸೆಸ್ ಮುಗಿಸಿ ಫರ್ದರ್ ನೀವು ನೆಕ್ಸ್ಟ್ ಏನು ಮಾಡಬೇಕು, ಅದನ್ನು ತಾತ್ಕಾಲಿಕ ಬಾಡಿಗೆನೋ ಇಲ್ಲ ಹರಾಜು ಪ್ರಕ್ರಿಯೆನೋ ಅದು ಮಾಡಬೇಕಾಗ್ತದೆ ನಮ್ಮ ಆಫೀಸಲ್ಲಿ. ಅಲ್ಲಿ ಏನಾಗಿದೆ ಈಗ ಅಂತಂದರೆ ಆ ಪ್ರೋಸೆಸ್ ಮಾಡ್ತಿಲ್ಲ. ಅದೇ ತಪ್ಪು. ಇವಾಗ ನೀವು ಒಂದು ಅಂಗಡಿ ಮಳಿಗೆ ಬೀಗ ಹಾಕಬೇಕಾದ್ರೆ ಅಟ್ಲೀಸ್ಟ್ ಅವ್ರಿಗೊಂದು ನೋಟಿಸ್ ಕೊಟ್ಟು ಇಷ್ಟು ದಿವಸದಲ್ಲಿ ನೀನು ಕೊಡಬೇಕು ಅಂತೇಳಿ, ಅಥವಾ ಒಂದು ಫರ್ ಸೆಟ್ಲ್ಮೆಂಟ್ಗೂ ಅವಕಾಶ ಕೊಡಬೇಕಾಗ್ತೈತೆ. ಕೆಲವ್ರು ಏನೋ ಈಗ ತುಂಬ ಈಗ ಬಾಡಿಗೆ ನಾನು ಹಿಂದೆ ಈಗ ಬಸ್ ಸ್ಟ್ಯಾಂಡ್ನಾಗೆ ಅಪ್ಸ್ಟೇರ್ನಾಗೆ ಕಟ್ಕೊಳಕ್ಕೆ ಇದುವರೆಗೂ ₹1 ಬಾಡಿಗೆ ಮಾಡಿಲ್ಲ. ಹೌದು. ಬೇರೆ ಬಾಡಿಗೆ ಕೊಟ್ಕೊಂಡು ಇದು ಮಾಡ್ಕೊಂಡು ಸಬ್ಲೀಸ್ ಇದಾವೆ ಕೆಲವು. ಯಾರ ಆಸ್ತಿ ಅದು ಸರ್? ಈಗ ಅದನ್ನೇ ಚಾರ್ಜ್, ಅದನ್ನೇ ಸರ್. ಈಗ ಸರ್ ನಾವು ಖಂಡಿತ ಅದನ್ನ ಹೌದು ಕೆಲಸ ಮಾಡೋದಕ್ಕೆ. ಹೌದು. ಅವ್ನು ಯಾರು ಅಧಿಕಾರಿ ಬರಲಿಲ್ಲ, ಹೌದು. ಇದು ಮಾಡಿಲ್ಲಲ್ಲ, ಬೀಗ ಹಾಕಿ ಫಸ್ಟ್. ಹೌದು. ಅಧಿಕಾರಿ ಬೀಗ ಹಾಕಿ ಗೆರವ್ ಮಾಡ್ರಿ ಸರ್. ಈಗ ಸರ್ಕಾರ ಹೌದು. MLA ಇದ್ದಾರೆ. ಹೌದು. ನಾ ಕೋರ್ಟ್ ಕೊಡ್ತೀನಿ ಅದಕ್ಕೆ ಹೋಗ್ತೀನಿ ಅಂತ ಹೇಳೋದಲ್ಲ. ನೀ ಹೇಳ್ತಾರೆ ಸತ್ಯ ಕೋರ್ಟ್ ನಿರ್ವಾರ್ಯ ಸರ್ ಪರಿಸ್ಥಿತಿ. ಅಲ್ಲ, ಕೋರ್ಟ್ಗೆಲ್ಲ ಸರ್ ನಾನು ಹೇಳ್ತಿರೋದು ಸಾರ್ವಜನಿಕ ಕುಂದುಕೊರತೆ. ಹೌದು. ಹೌದು ಸರ್. ಆಮೇಲೆ ಸರ್ ಬೀಗ ಹಾಕಕ್ಕೆ ಹೌದು. ಈಗ ಸರ್ ನಾನು ಹೇಳೋದು ಸರ್, ಆಮೇಲೆ ಇಂಪಾರ್ಟೆಂಟ್ ಸರ್, ಆಮೇಲೆ ಇನ್ನೊಂದು ನಾನು ಹೇಳೋದು ಏಕಾಏಕಿ ಬೀಗ ಹಾಕೋದು ತಪ್ಪು ಸರ್. ನಾನು ಹೇಳೋದು ಈಗ ನೋಡಿ, ನಾನು ಹೇಳಿದೆ ನೋಟಿಸ್ ಕೊಟ್ಟು ಸರ್, ನಾನು ಕೊಟ್ಟಿರೋದಾಗಲೇ 24 7ನೇ ತಿಂಗಳಲ್ಲಿ ಕೊಟ್ಟಿರೋದು ಸರ್. 7ನೇ ತಿಂಗಳಲ್ಲಿ ಕೊಟ್ಟಿದ್ದೀನಿ. ಹೌದು ಸರ್.
2 ಈಗಾಗಲೇ ಇಂಥವು 3 ಕೊಟ್ಟಿದ್ದೀನಿ, 3 ಆದವು ಇವು 3 ಆದವು. ಅದಕ್ಕೇನೆ ನಾನು ಈಗ ನ್ಯಾಯಾಂಗ ಈಗ ನಿಮ್ಗೆ ಹೇಳಿದ್ನಲ್ಲ. ಹೌದು ಸರ್, ಈಗ ಅದಕ್ಕೆ ನಾನು ನ್ಯಾಯಾಂಗ ಬರೋ ಹೋಗ್ತೀನಿ ಅಂದಿದ್ದು. ಈಗ ಆಪ್ಷನ್ ಇಲ್ವಲ್ಲ, ಕಾನೂನು ಹೋರಾಟ ಸರ್. ಈಗ ಸರ್ ಅಧಿಕಾರನೇ ನಿಜ ಸರ್, ಅಧಿಕಾರದಲ್ಲೂ ಈಗ ನಮಗೆ ಒಂದು ಪಾರ್ಟ್ ಹೌದು ಸರ್. ಈಗ ಮಾಡದೇ ಇದ್ದಾಗ ನೀವೇನು ಈಗ ಆಯಿತು ಸರ್, ನನ್ನ ಮೇಲೆ ಅಧಿಕಾರಿ ಇರ್ತಾರೆ, ಈಗ ನನ್ನ ಮೇಲೆ DC ಇದ್ದಾರೆ ಸರ್. ಈಗ ಕಮಿಷನರು ಅಧ್ಯಕ್ಷನ ಬಾಡಿನಾಗ ನಾನು ತರ್ತೀನಿ. ಬಾಡಿ ಆದಮೇಲೆ ನಮ್ಮ ಮೇಲೆ ಯಾರು ಮಾಡಬೇಕು? ಜಿಲ್ಲಾಧಿಕಾರಿಗಳು ಸಪೋರ್ಟ್ ಕೊಡಬೇಕು ಸರ್. ಈಗ ಅವ್ರ ಗಮನಕ್ಕೂ ತಂದಿದ್ದೀನಲ್ಲ, ಅವಾಗ ಏನು ಮಾಡ್ಬೇಕು ನಾವು? ಶಾಸಕಾಂಗ ಕಾರ್ಯಾಂಗ ಮಾಡಿ ತಪ್ಪಿತ್ತು ಹೇಳಿದ್ ನ್ಯಾಯಾಂಗ ಅಲ್ವಾ ಸರ್? ಸರ್ ಬೀದಿಗಿಳಿದ್ರೆ ತಪ್ಪಾಗ್ಬಿಡುತ್ತೆ ಸರ್. ಬೀದಿಗಿಳಿದು ಮಾಡೋದು ಅಂದರೆ ನ್ಯಾಯ ಸಿಗುತ್ತೆ ಸರ್. ಸರ್ ಇಲ್ಲ ವಿತಿನ್ 15 days 1 month ಆಡುತ್ತೆ. ಖಂಡಿತ ಆಗ್ತೀನಿ ಸರ್ ಖಂಡಿತ. ಇಲ್ಲ ಸರ್, ಇದು ರಾಜಿ ಇಲ್ಲ ಸರ್, ಮಾಡ್ತೀನಿ. ಅದಕ್ಕೆ ಒತ್ಕೊತೀನಿ. ಇಲ್ಲ ಅನ್ನತ್ತಣ್ಣ, ಖಂಡಿತ ಮಾಡ್ತೀನಣ್ಣ. ಈಗ ನಾನು ಆಲ್ರೆಡಿ 100% ಇದನ್ನು ಫೈಲ್ ಮಾಡ್ತಾ ಇದ್ದೀವಿ ಅಣ್ಣ. ನೀವೇ ಇವಾಗ ಯಾಕೆ ಗೊತ್ತೇನಣ್ಣ, ಎಷ್ಟು ಸತಿ ನೋಡ್ಬೋದು. ಇವಾಗ ನೀವು ಕೇಳಿರಿ ಅಲ್ಲಣ್ಣ, ಮಾಡ್ತೀನಣ್ಣ. ಆಮೇಲೆ ಈಗ ನಿಮಗೆ ಅಣ್ಣ, ಈಗ ನೀವು ಹೇಳಿರಿ ಅಂಗಡಿ ಮಳಿಗೆ ಹೇಳಿ ಎಲ್ಲ ಇದ್ರಲ್ಲಿ ಬಂದ್ಬಿಡ್ತೈತೆ ಅಣ್ಣ. ಈಗ ನೋಡ್ರಿ, ಇಲ್ಲ ಈಗ ಅನಂತಣ್ಣ, ಇವಾಗ ನಾನು ಹೇಳೋದು ಒಳ್ಳೆ ಹೌದು ಸರ್. ಒಂದು ಅರ್ಜಿಗೆ ಈಗ ಹೇಳ್ತಾರೆ, ಒಂದು ಪ್ರಮುಖವಾಗಿ ಹೇಳ್ತೀನಿ, ಹಿಂದೆ ಹೇಳೋರು ಮಧ್ಯರಾತ್ರಿ ಒಂದು ಹೆಣ್ಣು ಮಧ್ಯರಾತ್ರಿ ಓಡಾಡ್ದಾಗಲೇ ಸ್ವಾತಂತ್ರ್ಯ ಬರ್ತೈತೆ ಅಂತ. ಅಲ್ಲ ಸರ್, ಅದಕ್ಕಿಂತ ಮೂಲಭೂತವಾಗಿ ಒಂದು ಅರ್ಜಿ ಮಧ್ಯರಾತ್ರಿ ಆಗಲಿ ವಿಲೇವಾರಿ ಆಗಬೇಕು, ಅವಾಗ ಆ ಸ್ವಾತಂತ್ರ್ಯ ಆಟೋಮೆಟಿಕ್ಕಾಗಿ ಬರ್ತೈತೆ. ಇದು ಯಾಕೆ ಅಂದರೆ ಇರೋದೆಲ್ಲ ಪ್ರತಿಯೊಂದು ಅರ್ಜಿನಾಗೇನೆ. ಈಗ ನೀವು ಹೇಳಿರಿ ಬಸ್ ಸ್ಟ್ಯಾಂಡ್ ಕೇಳ್ತೀರಾ, ನಾಳೆ ಒಂದು ವಾರ್ಡ್ ಪ್ರೋಗ್ರೆಸ್ಸು ಎನಿ ಒಂದು ಬರೋದು ಅರ್ಜಿನಾಗಣ ಬಿಟ್ಟರೆ ಪ್ರತಿಯೊಂದು ಬಗೆಹರಿತೈತೆ ಅಣ್ಣ. ಇಲ್ಲ ಅಂತ ಅದಕ್ಕೋಸ್ಕರ ಅಂತಿಮವ ಘಟ್ಟಕ್ಕೆ ಬಂದು ನಾನು ನಿಮಗೆ ಪ್ರಾರಂಭದಲ್ಲಿ ಹೇಳಿದ್ದೆ ಅಣ್ಣ, ಇದು ಅಂತಿಮ ಘಟ್ಟ. ಯಾಕೆಂದರೆ ನಾನು ವರ್ಷ ಆಯಿತು ನಾನು ಅಲ್ಲೇ ಗೆದ್ದು. ನಾನು ಇವಾಗ ಏನೇನೋ ನಾನು ಇದನ್ನೊಂದು ಮಾಡಲಿಲ್ಲ ಅಂದರೆ ಇದೊಂದು ನನ್ನ ಪ್ರಮುಖ ಕಾನ್ಸೆಪ್ಟ್. ನಾನೇ ಅರ್ಜಿ ಹೋರಾಟ ವಿಲೇವಾರಿ ಹೋರಾಟ ಸಮಿತಿ ಅಧ್ಯಕ್ಷ ಆಗಿದ್ದು ನಿಂದು 2001 ನಿಮ್ಮದು. ಗೊತ್ತಾಯ್ತು. ಈಗ ನಾನು ಇನ್ನು ಅದಕ್ಕೆ ಅಣ್ಣ ಇದನ್ನ ಸೋಮವಾರ ಅಣ್ಣ ಅಂತಿಮವಾಗಿ ಈ ಮೀಟಿಂಗ್ ಅಣ್ಣ ನಾನು ಹೇಳ್ತೀನಿ, ನಾವು ಪ್ರೋಸೆಸ್ಸು ಬಿಡಲ್ಲ, ಮಾಡ್ತೀನಿ. ಈ ಮೀಟಿಂಗಲ್ಲಿ ಒಂದು ಅಂತಿಮ ಇಬ್ಬರ ಅನ್ನೊಂದು ಈಗ ಅವರ ತುರ್ತು ಬೇಗ ಸಭೆ ಕರೀದಿದ್ರೆ ನಾವೆಲ್ಲ ಸೇರಿ ಸದಸ್ಯರು ಕೆಲವರು ಮಾತಾಡಿದ್ದೀವಿ. ಬೇಗ ಸಭೆ ಕರೆಸ್ಬಿಟ್ಟು ಚರ್ಚೆ ಮಾಡಿ ಅಣ್ಣ ತಿಂಗ್ಳಿಗೊಂದು ಮಾಡ್ಬೇಕು ಕಡ್ಡಾಯ. ಅಲ್ಲೇ 3 ತಿಂಗ್ಳಿಗೆ ಬರ್ತಾಯಿತ್ತು. ನಮ್ಗೆ ಅದೇ ಇದೆ ಜೀವಾಳ, ನಮಗೆ ಸಭೆನೇ ಜೀವಾಳ. ಈಗ ಅದಕ್ಕೇನಣ್ಣ ಇದೆಲ್ಲ ಮಾಡ್ತೀವಿ. ಕೌನ್ಸಿಲ್ ಸಭೆ ಮಾಡಿದ್ದೀವಣ್ಣ. ಹೌದು ಅಷ್ಟೇ, 3ನೇದು ಆಗಿಲ್ಲ, ಒಂದು ಫಾರ್ವರ್ಡ್ ಆಗಿಲ್ಲ. ಹೌದು ಈಗ ಅದಕ್ಕೇನಣ್ಣ ಇಲ್ಲ. ಈಗ ಏನಾಗಿದೆ ಅಣ್ಣ, ಹೌದು ಈಗ ಇವಾಗ ಇಲ್ಲೇನಾಗ್ತಿದೆ ಅಣ್ಣ, ಸಬ್ಜೆಕ್ಟ್ ವೈಸು ನಾವು ಅದ್ರ ಬಗ್ಗೆ ಫೈಟ್ ಮಾಡ್ತಲೇ ಇದ್ದೀವಿ. ಈಗ ಸಬ್ಜೆಕ್ಟ್ ವೈಸ್ ಹೋಗ್ರಿ ಅಂತ ಹೇಳಿದ್ದೀವಿ. ಮೀಟಿಂಗ್ ಪ್ರೊಸೀಡಿಂಗ್ಸು ವಯೋಲೇಟ್ ಆಗ್ತಾಯಿದೆ. ಅದನ್ನೇ ಮೀಟಿಂಗ್ ಪ್ರೊಸೀಡಿಂಗ್ಸು ಕಾನೂನುಬದ್ಧವಾಗಿ ಮಾಡಿರಿ ಅನ್ನೋದೇ ನಮ್ಮದು ಒಂದು ಫೈಟು. ಅವತ್ತು ಐತೆ, ಈಗಲೂ ಐತೆ. ಆದಷ್ಟು ಈಗ ನೋಡಿರಿ, ನೀವೇ ನೋಡಿರಿ, ಇದೊಂದು ಆರ್ಡ್ರ್ ಆಗಲಣ್ಣ, ನೀನೇ ಹೇಳ್ತೀಯ ಇದು. ಯಾಕೆಂದರೆ ಈ ಆರ್ಡ್ರು ಸ್ಟೇಟು ಅಂದರೆ ಇದು ನನಗೆ ಹಾಕೋದು ಇದು ಸ್ಟೇಟ್ ವೈಸ್ ಆಗ್ಬೋದು, ಇದು ಸ್ಟೇಟ್ ವೈಸ್ ಆಗೋಂಥದ್ದು. ಬಟ್ ಇದಕ್ಕೆ ಅವ್ರು ಉತ್ತರ ಕೊಡಲಿ. ಈಗ ಇದು ನಾನು ಫೈಲ್ ಮಾಡೋದು ಫಿಕ್ಸು, ಅದರಲ್ಲಿ ಅನುಮಾನನೇ ಇಲ್ಲ. ಅಲ್ಲೆಲ್ಲ ಪ್ರೋಸೆಸ್ ಮಾಡಿ ನೋಡಿರಿ, ಇಲ್ಲೇ ಎಲ್ಲ ರೆಡಿ ಮಾಡಿ ಈವನ್ ಅಧಿಕೃತ ಅನಧಿಕೃತ ಸುತ್ತೋಲೆ ಕೂಡ ಇಟ್ಕೊಂಡು ಕೂತಿದ್ದೀನಿ ನಾನು. ಇದು ಅದು ಜೊತೆಗೆ ಹಾಕ್ಬಿಡೋಣ ಅಂತ 2 ಎತ್ತಿಟ್ಕೊಂಡು ಕೂತಿದ್ದೀನಿ. ಯಾಕೆಂದರೆ ನಾನೇನಕ್ಕೆ ಕಾನೂನು ಹೋರಾಟ ಅಂತ ಅಂದರೆ ನಾವು ಮೊದಲಿಂದ ಅದಾಗೆ ಬಂದಿದ್ದೀವಿ. ಇವ್ರು ಸ್ಪಂದಿಸ್ತಿದ್ದಾಗ, ಯಾರಿಗೂ ಜಾಗೃತಿ ಬರೆದಿದ್ದಾಗ ನಾವು ಆ ಕ್ರಮ ತಗೊಳ್ಳೇಬೇಕಾಗ್ತೈತೆ. ಆಮೇಲೆ ಇವೆಲ್ಲ ಪಬ್ಲಿಕ್ ಎಲ್ಲ ಏನು ಡಿಲೇ ಆಗಲ್ಲ. ಇದೇ ನಾವೇನೋ ನಮ್ಮ ಆಸ್ತಿ ಬರ್ಕೊಡ್ರಿ ಅಂತ ಕೇಳ್ತಿಲ್ಲ. ನಾವು ಕೇಳ್ತಿರೋದು ಆ ಸುತ್ತೋಲೆಗಳ ಮೇಲೆ ಸರ್ಕಾರ ಕೋರ್ಟು ಸುತ್ತೋಲೆಗಳನ್ನ ಬಿಡ್ತೈತಾ? ಇವರು ಇವಾಗ ಈ ಯಾವುದೋ ಕೆಲವು ಸುತ್ತೋಲೆಗಳು ಇದಕ್ಕಿದ್ದಂಗೆ ಜಾರಿಗೆ ಬರ್ತವೆ, ಆ ಸರ್ಕಾರದ ನಿಯಮ ಅಂತಾರೆ. ಮತ್ತು ಈ ಸರ್ಕಾರ ನಿಯಮ ಅಲ್ವಾ ಇದು ಸುತ್ತೋಲೆ ಮಾಡಿರೋದು? ಎಂಥ ಸುತ್ತೋಲೆ ಇದು? ಕಂದಾಯ ಶಾಖೆ 2 ಅಂತ ನಗರಾಭಿವೃದ್ಧಿ ಕೈಪಿಡಿ ನೋಡಿರಿ ಇಲ್ಲಿ ಹೆಂಗಿದೆ ನೋಡಿ. ಈಗ ಈ ಸುತ್ತೋಲೆ ಯಾಕೆ ಜಾರಿಗೆ ಬರಲ್ಲ? ಯಾಕೆಂದ್ರೆ ಸಾರ್ವಜನಿಕರು ನ್ಯಾಯ ಸಿಗ್ತೈತಲ್ಲ, ಇದು ಒಂದು ಅರ್ಜಿಗೆ ಬೆಲೆ ಸಿಗ್ತೈತೆ. ಈ ಸುತ್ತೋಲೆ ಯಾಕೆ ಕೈ ಬಿಟ್ಟರು? ಎಲ್ಲ ಸುತ್ತೋಲೆನೂ ಸರ್ಕಾರ ಅನ್ನೋದನ್ನು ಇಲ್ಲಿ ಪ್ರಶ್ನೆ. ಇಲ್ಲಿ ನೋಡಿ, ನಾವೇನೇ ಒಂದು ಕೈ ಬಿಡಿ ಬಿಡ್ತೈತೆ. ಇದನ್ನು ನೋಡಿರಿ, ನಗರಾಭಿವೃದ್ಧಿ ಇಲಾಖೆ ಇದು ನಾನು ಇಟ್ಕೊಂಡಿದ್ದೀನಿ.
ನಾನು ಏನು ಕಳೆದಿಲ್ಲ. ನಗರಾಭಿವೃದ್ಧಿ ಇಲಾಖೆದು ಅಧಿಕೃತನೇ ಸಕ್ರಮಗೊಳಿಸೋದು ಬಿಡ್ತಾರೆ ಇದನ್ನು. ಇದು ನೋಡಿರಿ, ಯಾವುದು ಅನಧಿಕೃತ 2013 ಹಿಂದೆ ಬರ್ತಕ್ಕಂಥವನ್ನ ಮಾಡಬೇಕು ಅಂತೇಳಿ ಇದೆಲ್ಲ ಅರ್ಜಿ ಫಾರ್ಮೆಟ್ಸ್ ಇದೆ. ಇದೆಲ್ಲ ಇದೆ. ಓಲಿ ಇದೇನಿದೆ, ಇದೇನು ಹಂತದಲ್ಲಿ ಇದೆ ಅಂತ ನಾನು ಹೇಳ್ಬೋದಲ್ಲ ಅವರು. ಇದನ್ನು ಇಲ್ಲೆಲ್ಲ ನಮೂನೆಗಳಿದ್ದಾವೆ ಅರ್ಜಿ, ಇವೆಲ್ಲ ಅರ್ಜಿ ಏನೇನು ನಗರ ಸಚಿವಾಲಯ ನೋಡಿ, ಇದೆಲ್ಲ ಸಂಖ್ಯೆ 2014 ಇಂಚಿನ ಲೇಔಟ್ಗಳನ್ನ ಸಕ್ರಮ ಮಾಡಬೇಕು ಅಂತಲೇ ಐತೆ. ಅವ್ರಿಗೆಲ್ಲ ಪಾಪ ಅನಧಿಕೃತ ಅಂತ ಕೊಡ್ತಾರೆ, ಅದೆಲ್ಲ ಇಲ್ಲ. ಈ ಬಗ್ಗೆ ಅನುಮಾನ ನಾನು ಮಾತಾಡಿದ್ದೆ. ಇದೆಷ್ಟು ಹುಡ್ಕೋತಾಣ, ಇದು 2015 ಇಟ್ಕೊಂಡಿದ್ದೀನಿ ನೋಡಿ ನಾನು. ಇವಾಗ ಇದ್ರ ಬಗ್ಗೆ ಲೆಟ್ರ್ ಬರೆದಿದ್ದೀನಿ. ಅದು ಸೇರಿಸಿ ಈ ಅರ್ಜಿ ಇಟ್ಕೊಂಡು ಹಾಕ್ಬಿಡೋಣ ಅಂತ ಫೈನಲ್ ಸ್ಟೇಜ್ಗೆ ಎಲ್ಲ ಸರ್ಕಾರದ ಗಮನಕ್ಕೂ ನಾವು ತಂದಿದ್ದೀವಿ, ಆಗಲೇ ಬರೆದಿದ್ದೀನಿ. ಮೊನ್ನೆ ಜಿಲ್ಲಾಧಿಕಾರಿಗೆ ಬರೆದಿದ್ದೀನಿ ಅಣ್ಣ. ಇದು DC ಅವ್ರಿಗೆ ಕೊಟ್ಟಿರೋದು ನಾವು ಟಪಾಲಲ್ಲಿ. ಇವೆಲ್ಲ ಇವು ಪೂರ್ತಿ DMAವರೆಗೂ ಸರ್ಕಾರದ್ದೆಲ್ಲ ಬರೆದಿರೋವು ಇವು ಪೋಸ್ಟ್ ಮಾಡಿರೋವು ನಾವೆಲ್ಲ ಇಟ್ಕೊಂಡಿರ್ತಕ್ಕಂಥ. ಯಾಕೆಂದರೆ ನಾವು ಸುಮ್ಮನೆ ಇಲ್ಲ ಇಲ್ಲಣ್ಣ, ಇದು ಈ ಫಿಕ್ಸು. ಈಗ ಹೌದು 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 ವ್ಯತ್ಯಾಸ ಇರುತ್ತೆ. ಅದಕ್ಕೋಸ್ಕರ ಈಗ ಏನಾಗಿದೆ ಅಣ್ಣ, ಇಲ್ಲ ಈಗ ನಾವೇನು ಮಾಡಿದ್ದೀವಿ, ನೀವು ಹೇಳಿರಿ ತಿಂಗ್ಳಿಗೊಂದು ಸಭೆ. ನಾನು ಹೇಳ್ತಿದ್ದೀನಿ ತಿಂಗ್ಳಿಗೊಂದು ಎಮರ್ಜೆನ್ಸಿ ಮೀಟಿಂಗ್ ಕಾಲ್ ಮಾಡೋಣ ಅಂತ ಎಲ್ಲ ಈಗ ಕೆಲವು ಸದಸ್ಯರು ಹೇಳ್ತಾರೆ ಬರ್ರಿ ನುಗ್ಗಲ್ಲ. ಇದನ್ನು ಯಾಕೆ ಮಾಡಿದೆ ಒಂದು ಜಾಗೃತಿ ಮೂಡಿಸಿದ್ದೀನಿ ಈಗ ಅವ್ರಿಗೆ. ಬಟ್ ಇದು ಫೈಲು ಅವ್ರು ಮಾಡಿದ್ರೆ ನಾವು ಮಾಡೋದು ಫಿಕ್ಸ್ ಅಣ್ಣ. ಇದು ಬೇಗ ನಾನು ಅವ್ರೇನಾದ್ರು ಕ್ರಮ ತಗೊಳ್ಳಿಲ್ಲ ಅಂದರೆ ಇದು ಅವರು ಈಗ ಸಾಹೇಬ್ರು ಈಗ ನಮಗೆ ಅವ್ರು ಸ್ಪಷ್ಟೀಕರಣ ಕೊಡಲಿ. ನೀವು ಅವ್ರನ್ನ ದಯವಿಟ್ಟು ಕೇಳ್ಬೋದು ಎಲ್ಲರಣ್ಣ. ನೀವು ಒಂದು ಸರಿ ಕೇಳಿ, ನೀವು ಎಲ್ಲರೂ ಇದಕ್ಕೆ ಸಹಕಾರ ಬೇಕು. ಬಟ್ ನನ್ನ ಕರ್ತವ್ಯ ನಾನು ಮಾಡೇ ಮಾಡ್ತೀನಿ. ನನ್ನ ವೀಕಲ್ಲಿ ನಾನು ಫೈಲ್ ಮಾಡ್ತೀನಿ ಅಣ್ಣ. ಇದನ್ನು ಎಲ್ಲ ಮಾಡ್ತಾರೆ ಅಂದರೆ ಈ ಕಾನೂನು ಸುತ್ತೋಲೆ ಪ್ರಕಾರ ಮಾಡಲಿ ಅನ್ನೋದು ನನ್ನ ಡಿಮ್ಯಾಂಡ್ ಇದೆ. ಅದಕ್ಕೆ ಈಗ ಸುತ್ತೋಲೆ ಇದೆಯಲ್ಲ, ಅದು ಇಲ್ಲ ಅರ್ಜಿಗೆ ಬೆಲೆ ಸಿಗ್ಬೇಕಷ್ಟೇ. ಅಲ್ಲಿ ಏನಾಗ್ತಿದೆ, ಆ ಡಿಸಿಪ್ಲಿನ್ ಮೇಂಟೈನ್ ಮಾಡೋದ್ರಲ್ಲಿ ಫೇಲ್ ಆಗಿದ್ದಾರೆ. ಆ ಡಿಸಿಪ್ಲಿನ್ ಮೇಂಟೈನ್ ಮಾಡಲಿ ಅಂತ. ಸರ್, ಈಗ ಪೌರಾಯುಕ್ತರು ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ನಿಮ್ಮ ವಾದ. ಅಂದರೆ ಸ್ವಲ್ಪ ಈ ಕಾನೂನು ಪಾಲನೆ ಮಾಡ್ತಿಲ್ಲ. ಕಾನೂನು ಪಾಲನೆ ಜೊತೆಗೆ ಅಧಿಕಾರಿಗಳು ಸಹ ಮಾಡ್ತಿಲ್ಲ. ಜೊತೆ ಎಲ್ಲ ಅಧಿಕಾರಿಗಳು ಸರಿಯಾದ ಸಕಾಲದಲ್ಲಿ ಸ್ಪಂದಿಸ್ತಿಲ್ಲ. ನೀವು ಸದಸ್ಯರು ಇದಿರಲ್ಲ, ಜನಪ್ರತಿನಿಧಿಗಳು, ನೀವು ಅವ್ರನ್ನ ಏನೋ ತಾಕೀತು ಮಾಡೋದನ್ನ ಮಾತಾಡ್ಸಿರೋದು, ಇದೆಲ್ಲ ಮಾಡಿದಿರಲ್ಲ, ಈ ಥರ ಮಾಡಿದ್ರೆ ತಪ್ಪು, ಕರೆಕ್ಟ್ ಟೈಮ್ ಬನ್ನಿ ಅಂತ ಏನೋ ಹೇಳಿದ್ರ? ಎಲ್ಲರಿಗೂ ಹೇಳಿದ್ದೀವಿ. ಅದಕ್ಕೆ ಪ್ರತಿ ಸಾರಿನೂ ಹೇಳಿದೆ. ಅದೇ ಹೇಳ್ತಾರೆ ಇವಾಗ ನೀನು 24 ಗಂಟೆ ನಾನೇ ಅಲ್ಲಿ ಕೂತ್ಕೊಂತೀನಿ ಅಂತಾರೆ. ಈಗ ನಾನು ಕೆಲವು ನಮ್ಮನ್ನು ಕೌನ್ಸಿಲರ್ಗಳು ಅನ್ನೋರು ಇರ್ತಾರೆ, ಅಲ್ಲಿ ಆ ಕೂತ್ಕೊಳ್ಳೋದೇನಕ್ಕೆ? ನಾನೇನು ಇವತ್ತಿಂದ ಕೂತ್ಕೊಂತಿಲ್ಲ, ಮೊದಲಿಂದಲೂ ಕೂತ್ಕೊಂತೀವಿ. ಜನಗಳು ಕೆಲಸ ಮಾಡೋಕ್ಕೆ ಹೋಗ್ತೀವಿ, ಒಂದು ಅರ್ಜಿಗೆ ಬೆಲೆ ಸಿಕ್ಕಲಿ ಅಂತ ಹೋಗ್ತೀವಿ ನಾವು. ಒಂದು ಅರ್ಜಿಗಳ ಬಗ್ಗೆ ಕೇಳ್ತೀವಿ. ಅಲ್ಲಿ ಕೇಳೋದೇ ಒಂದು ತಪ್ಪು ಅನ್ನೋದಾದರೆ ಈ ಶಿಸ್ತು ಮಾಡಿಬಿಟ್ರೆ ಯಾರೂ ಕೇಳಲ್ವಲ್ಲ. ಈಗ ಈ ಡಿಸಿಪ್ಲಿನ್ ಜಾರಿಗೆ ತಂದರೆ ಯಾರು ಕೇಳೋದು ಬೇಕಿಲ್ವಲ್ಲ. ನೀವು ನನ್ನ ಯಾರು ಬಂದರೆ ಅರ್ಜಿ ಔಟ್ಡೋರ್ ಇಂಡೋರ್ ಚೆಕ್ ಮಾಡ್ತಾನೆ, ಅರ್ಜಿಗೆ ಉತ್ತರ ಸಿಗ್ತಿದ್ದಂಗೆ ಅವ್ರು ಯಾಕೆ ಬಂದು ಕೇಳ್ತಾರೆ? ಕೆಲವು ಜನ ನೊಂದು ಹೋಗ್ತಿದ್ದಾರೆ ಸರ್. ಈಗ ಏನಾಗ್ತಿದೆ, ಒಬ್ಬೊಬ್ಬರು ಅವರೇನೋ ಇಟ್ಕೊಂಡು ಆರ್ಥಿಕವಾಗಿ ಬಸ್ ದುಡ್ಡು ಎಲ್ಲಿ ಬೇಕಾದ್ರೂ ತಡ್ಕೊತಾರೆ. ಮಧ್ಯಮ ವರ್ಗದವರು ಬಡವರಿಗೆ ಈ ಲೋನ್ಗಳಾಗ್ಬೋದು, ಮತ್ತೊಂದು ಮಗದೊಂದು ಕೆಲಸಕ್ಕೆ ತುಂಬ ತೊಂದರೆ ಆಗ್ತಾಯಿದೆ. ಅಂದರೆ ಸಕಾಲದಲ್ಲಿ ಕೊಡ್ತೀರಾ, ನೀವು ಮಾಡಲ್ಲ ಅಂತಲ್ಲ. ಈಗ ನಾನು ಈ ಸೊತ್ತು ನಾನು ರೆವಿನ್ಯೂ ವಸೂಲಿ ಮಾಡಿದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಟೈಮಿಗೆ ಕೊಡ್ತೀಯ ಅನ್ನೋದೇ ಇಂಪಾರ್ಟೆಂಟು. ಅದು ನಮ್ಮ ಒಳಗುಳ್ದು. ಜನಕ್ಕೆ ನೀನು ಸಕಾಲಕ್ಕೆ ಸಿಗಬೇಕು. ಸಕಾಲ ಇನ್ನು ಅಕಾಲ ಆಗಬಾರ್ದು. ಸಕಾಲನೇ ಆಗಿ ಉಳೀಲಿ ಅನ್ನೋದು ನಂದು ನೇರ ಒಂದು ಇದು ಅಷ್ಟೇ. ಇಲ್ಲಿ ನಾವು ಯಾಕೆ ಅಂದರೆ ನಾವು ಒಂದು ಸಾರ್ವಜನಿಕ ಇದರಲ್ಲಿ ಇಟ್ಕೊಂಡು ಸುಮಾರು ಸತಿ ನಮ್ಮದು, ಯಾಕೆಂದರೆ ನಾವು ಎಲ್ಲರಿಗಿಂತ ನಾನು ದೊಡ್ಡವನಲ್ಲ, ನಾನು ನನ್ನ ಲಿಮಿಟ್ಸಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಅದಕ್ಕೆ ಸಹಕಾರದ ಕೊರತೆ ಇದೆ. ನಾನೀಗ ಅದಕ್ಕೆ ನಾವು ಆಪ್ಷನ್ ಇಲ್ಲ, ವ್ಯಕ್ತಿ ಮಾತಾಡ್ತೀರಿ ಕಿಟ್ಟಪ್ಪ ಕೊಟ್ಕೋಗ್ತಾನೆ ಅನ್ನೋದು ಬ್ಯಾಡ್ ನೇಮ್ ಬೇಡ. ನಾವು ಹೋಗಿರೋದು ಪಬ್ಲಿಕ್ ಇಂಟ್ರೆಸ್ಟೇ. ಈಗ ನಾವೇನಾಗ್ತಿದೆ, ಪರಿಸ್ಥಿತಿ ಕೈ ಮೀರಿದಾಗ ನಾವು ಅದಕ್ಕೆ ಹೋಗಲೇಬೇಕಾದ ಪರಿಸ್ಥಿತಿ ಬಂದಿದೆ, ಅನಿವಾರ್ಯ ಆಗುತ್ತೆ. ಸೊ ನಮ್ಮ ಎಲ್ಲ ಅದಕ್ಕೆ ಹೇಳಿದ್ದೆ, ಎಲ್ಲ ಸದಸ್ಯರಿಗೂ ನಾನು ಇದನ್ನು ಒಂದು ಮಾಹಿತಿ ಹೇಳ್ತಾ ಇದ್ದೀನಿ. ಮತ್ತು ಅಧಿಕಾರಿಗಳಿಗೂ ಇವತ್ತು ಇದೊಂದು ಸಂದೇಶ. ಇದು ಈ ಅರ್ಜಿ ಏನಿದೆ, ಈ ಸುತ್ತೋಲೆ ಸಾರ್ವಜನಿಕ ಏನಿದೆ, ಈ ಸುತ್ತೋಲೆನ ಅವರು ಕಡ್ಡಾಯವಾಗಿ ಜಾರಿ ಮಾಡಲಿ ಅನ್ನೋದು ಇದಕ್ಕೆ ಜಿಲ್ಲಾಧಿಕಾರಿಗಳು ಗಮನಕ್ಕೂ ಈಗ ಇನ್ನೊಂದು ಸರಿ ನಾನು ತಂದು ಅಂತಿಮ ನಮ್ಮದೇನಿದೆ ನಾವು ಕಾನೂನು ಹೋರಾಟ ಮಾಡ್ತೀವಿ. ಎಷ್ಟೋ ಸರಿ ಫೋನ್ ಮಾಡಿದ್ರಿ ಅಂದರೆ ಎಷ್ಟು ಸರಿ ಮಾಡಿದ್ರಿ ಸರ್? ಎಷ್ಟು ಸರಿ ಸ್ವಿಚ್ ಆಫ್ ಆಗಿತ್ತು ಅಂತ? ಸ್ವಿಚ್ ಆಫ್ ಆಗಿತ್ತು ಫೋನ್ ಅಂದ್ರಲ್ಲ? ಹೌದು, ಅಲ್ಲಲ್ಲ ಸುಮಾರು ಸರಿ ಮಾಡಿದ್ರು, ಅದು ತಪ್ಪು. ಇವಾಗ ನಾವು ಅವ್ರಿಗೆ ಲಾಸ್ಟ್ ಹೇಳಿದ್ದೀವಿ, ಈಗ ಸಿಕ್ಕಿಲ್ಲ. ನಾನು ಮೊನ್ನೆ ಅವರು ಕೈ ಸಿಕ್ಕಿಲ್ಲ ಅಂದ್ರೆ ಫೋನಲ್ಲಿ ರೆಸ್ಪಾನ್ಸ್ ಮಾಡಬೇಕಲ್ಲ, ಆ ಥರ ಫೋನಲ್ಲಿ ಸಿಕ್ಕಿಲ್ಲ.
ಈಗ ಅದು ನಮಗೂ ನೋವೈತೆ. ಈಗ ಏನು ಮಾಡೋಕ್ಕಾಗಲ್ಲ. ಈಗ ಊರಿಂದ ನಾನು ಹೇಳ್ತಿರೋದು ಊರಿನ ಇದಕ್ಕೋಸ್ಕರನಾಗಲಿ ನೀವು ಇನ್ಚಾರ್ಜ್ ಕೊಟ್ಟು ಹೋಗ್ಬೇಕು. ಇನ್ಚಾರ್ಜ್ ಯಾರಿಗೂ ಕೊಡ್ತಾ ಇಲ್ಲ ಅವರು, ಇನ್ಚಾರ್ಜ್ ಕೊಡ್ತಾ ಇಲ್ಲ ಯಾರಿಗೂ. ಅದೇನು ಇನ್ನು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅದಕ್ಕೆ ನಾಳೆ ಸೋಮವಾರ, ಈಗ ಇವತ್ತು ಯಾಕೆ ಮಾಡಿದೆ ಅಂದರೆ ಸೋಮವಾರ ಆಗಲಿ ಮಂಗಳವಾರ ಆಗಲಿ ಕೂತು ಅವರು ಇದ್ರ ಬಗ್ಗೆ ನಾನು ಫೈನಲಾಗಿ ಕೇಳ್ತೀನಿ. ಕೊಡಲಿಲ್ಲ ಅಂದರೆ ನಂದೇನೈತೆ ನಾನು ಮುಂದಿನ ಕಾನೂನು ಹೋರಾಟ ಮಾಡಿ. ಅಂದರೆ ಎಲ್ಲ ಇಲಾಖೆನಿದ್ದಾರೆ. ಪ್ರಮುಖವಾಗಿ ನಾನೀಗ ನಗರಸಭೆ ತಾಂಡಿದ್ದೀನಿ. ಯಾರೇ ಬರಲಿ, ಇವಾಗ ಹಿಂದಿಂದ ಈಗ ಪೌರಾಯುಕ್ತರು, ಈಗ ಹಾಲಿ ಪೌರಾಯುಕ್ತರಾಗಿರಲಿ ನಮ್ಮ ರುದ್ರೇಶ್ ಅವರು ಹೇಳ್ತಾ ಬಂದೆ. ಅವ್ರು ಹೇಳ್ತಾರೆ ಇವಾಗ ನಾನು ನೋಡಪ್ಪ ನನ್ನ ಸುತ್ತಲೇ ಬಂದು ನನಗೆ ಮೀಟಿಂಗ್ ಕಾಲ್ ಮಾಡಿದ್ದಾರೆ, ಆ ಮೀಟಿಂಗ್ ಈ ಮೀಟಿಂಗ್ ಅಂತ ಓಡ್ತಾ ಇದ್ದಾರೆ. ನಾವೇ ಹೇಳೋದು ಅವ್ರಿಗೆ ಒಂದು ಏನಂದರೆ ಅವರಾಗಿರಲಿ ಅಧ್ಯಕ್ಷ ಯಾರೇ ಇರಲಿ, ನಾನು ನಮ್ಮ ಪಕ್ಷದವರು ಅಂತಲ್ಲ, ಇಲ್ಲಿ ಪ್ರಮುಖವಾಗಿ ನಾನೇನು ಕೇಳ್ತಾಯಿದ್ದೀನಿ, ಸುಮಾರು ಸರಿ ಗಮನಕ್ಕೆ ತಂದಿದ್ದೀನಿ. ನನಗೆ ಮೇಲಾಧಿಕಾರಿಗಳು ಆದೇಶ ಆಯ್ತೆ ಅಂತಾರೆ. ಅದಕ್ಕೆ ನಾನು ಇದನ್ನು ಜಿಲ್ಲಾಧಿಕಾರಿಗಳು ಗಮನಕ್ಕೆ ಬರಲಿ ಅಂತ. ಯಾಕೆಂದರೆ ಈಗ ನಾನು ಅವ್ರು ಏನಿದೆ ಅರ್ಥ ನನಗೆ ಅವರು ಈ ಥರ ಹೇಳಿ ನಮ್ಮ ಫಲಕಗಳಿಗೆ ಮೂಮೆಂಟ್ ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡಲ್ಲ. ಈಗ ಒಬ್ಬ ದಕ್ಷಾಧಿಕಾರಿ ಯಾರೇ ಆಗಿರಲಿ, ನಾನು ಹೇಳೋದೇನೆಂದರೆ ಅವ್ರಿಗೆ ಅವ್ರ ನಾಲೆಡ್ಜ್ಗೆ ಇದನ್ನು ಇಟ್ಕೊಂಡು ಯಾರೇ ಒಬ್ಬರು ದಕ್ಷ ಅಧಿಕಾರಿ ಅನ್ನೋನು ಒಂದು ಅರ್ಜಿಗೆ ಒಂದು ಇಂಬರಾನೆ ಕೊಟ್ಬಿಡಲಿ, ಏನು ತೊಂದರೆ ಇಲ್ಲ. ಯಾವ ಅರ್ಜಿ ಬರ್ತೈತೆ ಪ್ರತಿ ಅರ್ಜಿ ಔಟ್ಡೋರ್ ಇಂಡೋರ್ ಮೇಂಟೈನ್ ಮಾಡಬೇಕು ಸ್ಟ್ರಿಕ್ಟಾಗಿ. ಅವರು ಆ ಅರ್ಜಿಗೆ ಉತ್ತರ ಕೊಡಬೇಕು. ಅಟ್ಲೀಸ್ಟ್ ರಿಜೆಕ್ಟ್ ಮಾಡಿದ್ದೆ ಏನು ಕಾರಣ ಅಂತ ಅದ್ರ ಮೇಲೆ ತಿಳಿಸಿ ಆ ಒಂದು ದಿವಸಕ್ಕೆ ಕೊಡಬೇಕು. ಇಂಬರ ಕೊಡೋಕ್ಕೆ ತಿಂಗಳುಗಟ್ಟಲೆ ಅವಶ್ಯಕತೆ ಇಲ್ಲ. ಸ್ಟಾಫ್ ಇಲ್ಲ, ಸ್ಟಾಫ್ ಮೇಲೂ ನಾವು ಬೇಕಾದ್ರೆ ಕ್ರಮ ತಗೊಳ್ಳೋಣ, ಕೊಡಬೇಕು. ಅವ್ರು ಮುಂದೆ ಕೂತ್ಕೊಂಡು ಇದ್ರ ಬಗ್ಗೆ ಏನಿದೆ, ಏನು ಆಗಬೇಕು ಅನ್ನೋದು ಇದನ್ನು ನಮ್ಮ ಅಧ್ಯಕ್ಷ ಎಲ್ಲರೂ ಚರ್ಚೆ ಮಾಡಬೇಕಾದ ವಿಷಯ. ನನಗೆ ಸಕಾಲದಲ್ಲಿ ಸಿಗದೇ ಇರೋದ್ರಿಂದ ಸಿಗ್ತಾರೆ ಅಂದರೆ ಅಲ್ಲೇ ಜನ ಈಗ ಕ್ರೌಡ್ ಆಗುತ್ತೆ. ಜನ ನಮ್ಮೇಲೂ ತಬ್ಬಿಬ್ಬರು ಯಾಕೆ ಕಿಟ್ಟಪ್ಪ ಗಂಟೆಗಟ್ಟಲೆ ಕೂತ್ಕೊಂತಾನೆ ಅನ್ನೋ. ಈಗ ನಾವು ಜನ ನಮ್ಮೇಲೂ ಏನಕ್ಕೆ ಕಿಟ್ಟಪ್ಪನೇ ಬರೆಯಲ್ಕೊಂಡು ನಾನು ಇವತ್ತುವರೆಗೂ ಯಾವುದೇ ಸ್ವಾರ್ಥದ ಕೆಲಸಕ್ಕೆ ಅವ್ರ ಮುಂದೆ ಕೂತಿಲ್ಲ. ನಾನು ಈಗಲೂ ನನಗೆ ಎಷ್ಟೋ ನಾನು ಸ್ವಂತ ದುಡ್ಡಾಗಿ ಕೆಲಸ ಮಾಡಿದ್ದು ನಾನು ಇನ್ನೂ ಬಿಲ್ ತಗೊಂಡಿಲ್ಲ. ನನಗೆ ಸಣ್ಣ ಪುಟ್ಟವನು ಅವ್ರನ್ನ ಕೇಳಿಲ್ಲ, ಯಾವುದು ಬಿಲ್ ಬರ್ಸ್ಕೊಂಡಿಲ್ಲ, ಯಾವುದೇ ಖಾತೆ ಬರ್ಸ್ಕೊಂಡಿಲ್ಲ. ನಾನು ಯಾವುದು ಇವತ್ತುವರೆಗೂ ನಗರಸಭೆಯಿಂದ ಯಾವುದೇ ಒಂದು ಸೈಟ್ ಕೂಡ ನಾನು ಸ್ವಂತಕ್ಕೆ ಮಾಡ್ಕೊಂಡೆ. ನಾನು ಕಾನೂನು ಹೋರಾಟ ಮಾಡ್ಕೊಂಡು ಜುಡಿಷಿಯಲ್ ನಮ್ಮ ಕೈಲಾದಂಥ ಜನಗಳಿಗೆ ಸಹಾಯ ಮಾಡಿ ಅವ್ರು ಕೊಟ್ಟಂಥದ್ರಲ್ಲಿ ನಾವು ಅವ್ರಿಗೆ ಉಳಿಸಿ ನಾವು ಆ ಥರ ಜನ ಪ್ರೀತಿ ವಿಶ್ವಾಸ ತಾಂಡ ಮಾಡ್ಕೊಂಡಿದ್ದೀವಿ. ಬಿಟ್ಟರೆ ಕಾನೂನುಬದ್ಧವಾಗಿ ಹೋರಾಟ ಮಾಡಿದ್ವಿ, ಕಾನೂನುಬದ್ಧವಾಗಿ ದುಡಿದಿದ್ದೀವಿ ಅಷ್ಟೇ. ಬಿಟ್ಟರೆ ನಾನು ಮಾತ್ರ ಯಾವುದೇ ರೀತಿ ಅಕ್ರಮವಾಗಿ ನಾವು ಸಂಪಾದನೆ ಮಾಡಿಲ್ಲ. ಯಾರಾನ ಇದು ದಾಖಲೆ ಕೊಟ್ಟು ಈಗಳಪ್ಪ ನೀನು ಇಂಥದ್ದು ಮಾಡಿದ್ದೆ ಅಂದರೆ ಅವತ್ತೇ ನಾನು ಬಿಟ್ಟು ಹೋಗ್ತೀನಿ ನಗರಸಭೆನ. ಅದು ಇದು ಒಂದು. ಎರಡನೇದು ಏನಂತ ಅಂದರೆ ಈಗ ನಾವು ಅವ್ರಿಗೆ ಅಕಸ್ಮಾತ್ ಯಾಕೆ ಆಗಲ್ಲ ಅಲ್ಲಿ ಕೂತ್ಕೊಂಡಾಗ ಬೇರೆಯವ್ರ ಕೌನ್ಸಿಲರು ತಪ್ಪು ತಿಳ್ಕೊಂತಾರೆ. ನಾನು ಹೋಗಿ ಕೂತ್ಕೊಂಡ್ರೆ ಇವಾಗ ಏನಾಗ್ತಾರೆ ನಮಗೆ ನೋವು. ಇವಾಗ ಟೈಮ್ ಟು ಟೈಮ್ ಇಲ್ಲ ಮೇಂಟೆನೆನ್ಸು, ಆ ಡಿಸಿಪ್ಲಿನ್ ಬ್ರೇಕ್ ಆಗಿರೋದಕ್ಕೆ ನಾವು ಬಂದಿರೋದು ಡಿಸಿಪ್ಲಿನ್ ತರೋಕ್ಕೆ. ಅವ್ರು ಮಾಡಲಿಲ್ಲ ಅಂದರೆ ನಾನು ಖಂಡಿತ ಡಿಸಿಪ್ಲಿನ್ ಬರೋದಕ್ಕೆ ಅನಿವಾರ್ಯ ಆಗ್ತೈತೆ. ನಾವೀಗ ಶಾಸಕರು ಈಗಾಗಲೇ ಒಂದು ಸರಿ ಸುಮಾರು ಸತಿ ಹೇಳಿದ್ದೀನಿ, ಇನ್ನೊಂದು 2 ಸತಿ ಈ ಬಗ್ಗೆ ಅವ್ರ ಗಮನಕ್ಕೆ ಲಿಖಿತವಾಗಿ ತಂದು ನಾನು ಖಂಡಿತ ಇದನ್ನು ನಾನು ಅವರು ಯಾರು ಬಗೆಹರಿಸ್ತಿದ್ರೆ ಸಂಬಂಧಪಟ್ಟವರು ನಾನು ಖಂಡಿತ ಇದನ್ನು ನಾನು ನ್ಯಾಯಾಂಗದ ಮುಖಾಂತರ ಸಾರ್ವಜನಿಕರು ನ್ಯಾಯ ಕೊಡ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ಅಷ್ಟೇ ಅಂದರೆ ಮಾಡ್ತಾರೆ, ಅದೇ ಸ್ವಲ್ಪ ಜವಾಬ್ದಾರಿಯಿಂದ ಇನ್ನೂ ಹೆಚ್ಚಿನ ಜವಾಬ್ದಾರಿ ವಹಿಸ್ಬೇಕಾಗ್ತೈತೆ ಅವರು. ಇನ್ನು ಹೌದು ಮಾಡಲ್ಲ ಅಂದರೆ ಅದು ಇರೋದೇ ಇಲ್ವಲ್ಲ, ಬರೀ ಸಿಟ್ಟಿಂಗ್. ಈಗ ನೋಡಿರಿ 3 ದಿವಸ ಮನೆಯಲ್ಲ 3 ದಿವಸ ಮೀಟಿಂಗ್, ಶನಿವಾರ ಭಾನುವಾರ ರಜಾ. ಫೋನ್ ಈಗ ಸರಿಯಾಗಿ ಸಕಾಲದಲ್ಲಿ ಅವರು ಚರ್ಚೆ ಮಾಡಿದಾಗ ಕೂತ್ಕೊಂಡು ನಾವೇನು ಮಾಡೋಕ್ಕಾಗ್ತದೆ. ನಮ್ಮದು ಒಂದು ರೀತಿ ಈಗ DC ಗಳಿಗೆ ದೂರು ಕೊಟ್ಟಿದ್ದೀವಲ್ಲ, ಎಲ್ಲ ಬರ್ದು ನಾನು ಪೌರಾಡಳಿತಕ್ಕೆಲ್ಲ ಬರ್ದು ಬರೀ ಕಾನೂನು ನಿಯಮಾನುಸಾರ ಕ್ರಮ ಕೈಗೊಳ್ಳಿ ಅಷ್ಟೇ. ಎಷ್ಟೋ ಜನ ಹೇಳ್ತಾರೆ ನನ್ನ ಮೇಲಾಧಿಕಾರಿಗೆ ಬರೀ ಏನಿಲ್ಲ ಇದು. ಬಟ್ ನಾವು ಒಂದು ನ್ಯಾಯಾಂಗ ವ್ಯವಸ್ಥೆಗೆ ಹೋಗ್ಬೇಕಾದ್ರೂ ಕೂಡ, ಜುಡಿಷಿಯಲ್ ಸಪೋರ್ಟ್ ತಗೋಬೇಕಾದ್ರೂ ಕೂಡ ನಾವಿಲ್ಲಿಂದ ಕೊಡ್ತಕ್ಕಂಥ ದೂರುಗಳು ಅವು ಪ್ರಮಾಣ ಮೀರಿದೆ ರೇಷಿಯೋ. ಆ ರೇಷಿಯೋ ಲಿಮಿಟ್ ಕ್ರಾಸ್ ಆಗಿದೆ ದೂರಿದ್ದು. ಆ ಒಂದು ಪ್ರಮಾಣ ಮೀರಿರೋದಕ್ಕೆ ನಾನು ಇವತ್ತು ಸುದ್ದಿಗೋಷ್ಠಿ ಕರೆದು ನೆಕ್ಸ್ಟ್ ಸಭೆಗೂ ತಂದು ಇದೆಲ್ಲ ಡಾಕ್ಯುಮೆಂಟೇಷನ್ ನಾವು ಮಾಡಿ ನಾವು ಕಾನೂನು ಕ್ರಮಕ್ಕೆ ಮುಂದಿನ ನಾವು ಕಾನೂನು ಕ್ರಮಕ್ಕೆ ನಾವು ನ್ಯಾಯಾಂಗ ಬರ ಹೋಗ್ತೀವಿ ಅಷ್ಟೇ. ಅದೇ ಅನಿವಾರ್ಯ. ಈಗ ಎಲ್ಲ ನಗರಸಭಾ ಸದಸ್ಯರಿಗೂ ಕ್ಷೇತ್ರ ಹಿಂದುಳಿದಿರೋದು ಈ ಕೆಲಸ ಮಾಡೋಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಹೌದು, ಸಂಪೂರ್ಣವಾಗಿ ಸಾರ್ವಜನಿಕರ ಸಮಸ್ಯೆಗಳ ಸ್ಪಂದಿಸಕ್ಕೆ ಕಡಿಮೆ ಕಾಲ. ಹೌದು ಅಧಿಕಾರಿಗಳು ನಿಮ್ಮ ಕೈಗೆ ಸಿಗ್ದಲೇ ನಿಮ್ಮ ಕ್ಷೇತ್ರ ಹಿಂದುಳಿತಾ ಇದೆ. ಹೌದು, ಎಲ್ಲ ಕ್ಷೇತ್ರ ನಂದೊಂದು ಊರೇ ಅಂತ ನಾವು ಗೆದ್ದಿರ್ಬೋದು. ನನಗೆ ಈಗ ಊರಲ್ಲೆಲ್ಲ ಬರ್ತಾರೆ ನೋಡ್ರಿ ಪ್ರಮುಖ. ಇವಾಗ ನೀವೇ ಒಂದು ನಮ್ಮ ವಾರ್ಡ್ನಾಗ ಗೆದ್ದಿರ್ತೀರ, ಆಸ್ತಿ ಬೇರೆ ಕಡೆ ಇರ್ತೈತೆ, ಅಥವಾ ಅಲ್ಲಿ ಗೆದ್ದಿರ್ತೀರ ನಮ್ಮ ಆಸ್ತಿ ನನ್ನ ವಾರ್ಡ್ನಾಗ ಇರುತ್ತೆ. ಆಗ ಒಂದು ಈಗೋನೆಸ್ ಬಿಟ್ಬಿಡ್ಬೇಕು ಸದಸ್ಯರು. ಗೆದ್ದಾಗ ಎಲ್ಲ ಸದಸ್ಯರು ಎಲ್ಲ ವಾರ್ಡ್ಗಳು ಅಭಿವೃದ್ಧಿ ವಿಚಾರ ಬಂದಾಗ, ಸಾರ್ವಜನಿಕ ಸಂಪರ್ಕ ವಿಷಯ ಬಂದಾಗ ಎಲ್ಲರೂ ಮಾಡಬೇಕು. ಈಗ ಎಲ್ಲರೂ ಬಂದು ನಮ್ಮನ್ನು ಕೇಳ್ತಾರೆ, ನಾನು ಮಾಡಲ್ಲಪ್ಪ ನೀನು ವಾರ್ಡ್ ಕೌನ್ಸಿಲರ್ ಕೇಳು ಅಂತ ನನಗೆ ಹೇಳೋಕ್ಕೆ ಅದು ಆಗೋದಿಲ್ಲ. ಒಬ್ಬರು ಕೇಳೋದು ತಪ್ಪು ಅಂತನಲ್ಲ, ಅದು ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಅದು ಏನಾಗುತ್ತೆ, ಒಂದು ಊರಿನ ಒಂದು ಅರ್ಜಿಗೆ ಪ್ರತಿಯೊಬ್ಬ ಪ್ರಜೆಯ ಹಕ್ಕು. ಅದು ಒಂದು ಅವರು ಅದನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು, ಅದಕ್ಕೆ ಸಾಲ್ವೇಷನ್ ಹೋರಾಟ ಮಾಡೋದು ಪ್ರತಿಯೊಬ್ಬರದ್ದು ಹಕ್ಕು. ಅದು
ನಾವು ಅಷ್ಟೇ ನನ್ನ ಹಕ್ಕು ಅಂತ ನಾನು ತಿಳಿ ಇಲ್ಲಿ ಯಾವುದೇ ನಾನು ಯಾರನ್ನೂ ಉದ್ದೇಶ ಟಾರ್ಗೆಟ್ ಇಟ್ಕೊಂಡು ಒಂದು ಶಿಸ್ತು ಜವಾಬ್ದಾರಿ ಬರಲಿಲ್ಲ ಅಂದರೆ ನಾವು ಇಷ್ಟು ಏನು ಅದಕ್ಕೆ ಅರ್ಥವೂ ಇಲ್ಲ, ನಾವು ಗೆದ್ದು ಅಲ್ಲಿ ಒಂದು ಅರ್ಥನೇ ಇಲ್ಲ ಅದಕ್ಕೆ. ಆದ್ದರಿಂದ ನಾನು ಸುಮಾರು ಗಮನಕ್ಕೆ ತಂದಿದ್ದೀನಿ. ಅವರು ಕೆಲವರು ಏನಾಗ್ತಾ ಇರ್ತಾರೆ, ಇರ್ತೈತೆ ಹಿಂದೆ ಅಭಿವೃದ್ಧಿ ಮಾಡೋರನ್ನ ಸ್ವಲ್ಪ ಖಾಲಿ ಎಳೀತಾ ಇರ್ತೈತೆ, ಅದೆಲ್ಲ ಸಹಜ. ನಮ್ಮನ್ನೇ ಮೆಟ್ಟಿ ನಿಲ್ಲಬೇಕಾಗ್ತೈತೆ, ಹೋರಾಟ ಕಾನೂನು ಹೋರಾಟ ಮಾಡಲೇಬೇಕಾಗುತ್ತೆ. ಆ ಪರಿಸ್ಥಿತಿ ಈಗ ಬಂದಿದೆ. ಆದ್ದರಿಂದ ಅವರು ಕೂಡಲೇ ಎಚ್ಚೆತ್ಕೊಂಡಿದ್ರೆ ಎಚ್ಚೆತ್ಕೊಂಡು ಈ ಮುಂದಿನ ಸಾಮಾನ್ಯ ಸಭೆಗೆ ಈ ಬಗ್ಗೆ ನಾನು ಸಬ್ಜೆಕ್ಟ್ ಕೂಡ ಕೊಟ್ಟು ಚರ್ಚೆ ಮಾಡಿ ಅವರೇನಾದ್ರು ಕ್ರಮ ಬರಲಿಲ್ಲ ಅಂದರೆ ನಾನು ಮುಂದಿನ ಕಾನೂನು ಹೋರಾಟ ಏನೈತೆ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಸಾರ್ವಜನಿಕರ ಗಮನಕ್ಕೂ ಇರಲಿ. ನಾವು ಈ ಬಗ್ಗೆ ಎಲ್ಲ ಸದಸ್ಯರು ನಮ್ಮೆಲ್ಲ ಮಾಧ್ಯಮ ಮಿತ್ರರ ಗಮನಕ್ಕೆ ತರ್ತಾ ನಾನಿವತ್ತು ಈಗ ಕೃಷ್ಣಪ್ಪರೇ,